हे प्रेम रूप श्री राम कृष्ण करुणामय पालय माम्। हे प्रेम रूप श्री राम कृष्ण करुणामय पालय माम्। हे दीन बंधु श्री शारदेश मम प्राण प्रिय पाहि माम्। हे दीन बंधु श्री शारदेश मम प्राण प्रिय पाहि माम्। हे प्रेम रूप श्री राम कृष्ण करुणामय पालय माम्। हे प्रेम रूप श्री राम कृष्ण करुणामय पालय माम्। हे दीन बंधु श्री शारदेश मम प्राण प्रिय पाहि माम्। हे दीन बंधु श्री शारदेश मम प्राण प्रिय पाहि माम्। हे प्रेम रूप श्री राम कृष्ण करुणामय पालय माम्। हे प्रेम रूप श्री राम कृष्ण करुणामय पालय माम्। हे दीन बंधु श्री शारदेश मम प्राण प्रिय पाहि माम्। हे दीन बंधु श्री शारदेश मम प्राण प्रिय पाहि माम्। मम प्राण प्रिय पाहि माम्। मम प्राण प्रिय पाहि माम्। संजयागलु तव की पुदुमन दक्षिणेश्वर यात्ರೆಗೆ परमहंसर तीर्थवाणीय पंच अमृतद पात्ರೆಗೆ संजयागलु तव की पुदुमन दक्षिणेश्वर यात्ರೆಗೆ गोप्त दप्तर बರೆಯುತ್ತೀರ್ಪ ಮಹೇಂದ್ರ गोप्तನ ನೋಡುವೆ। गुप्त दप्तर बರೆಯುತ್ತೀರ್ಪ ಮಹೇಂದ್ರ गोप्तನ ನೋಡುವೆ। प्रश्न वर्षव कರೆಯುತ್ತೀರ್ಪ नरेंद्र वादवनालिके। संजयागलु तव की पुदु मन दक्षिणेश्वर यात्ರೆಗೆ अत्त केशव चंद्रसेनन भक्ति नमनव काणुवे। अत्त केशव चंद्रसेनन भक्ति नमनव काणुवे। इत्त मत्त गिरीश घोषन चंद्र चित्तदि कೈಯುವೆ। संजयागलु तव की पुदु मन दक्षिणेश्वर यात्ರೆಗೆ परमहंसर तीर्थवाणीय पंच अमृतद पात्ರೆಗೆ संजयागलु तव की पुदु मन दक्षिणेश्वर यात्ರೆಗೆ संजयागलु तव की पुदु मन दक्षिणेश्वर यात्ರೆಗೆ
तव कथामृतम् तप्तजीवनम् कविभिरीडितम् कल्मषापहम् श्रवणमङ्गलम् श्रीमदाततम् कृष्णा भुवि गृह्णन्ति ते भूरिदा जना। ಶ್ರೀರಾಮಕೃಷ್ಣರು ಮೊಕದ್ದಮೆಯಲ್ಲಿ ಜಯವಾಗುವ ಹಾಗೆ ನೀವೇನಾದರೂ ಒಂದು ಮಾಡಲೇಬೇಕು ಅಂತ ನಿಮ್ಮ ಹೆಸರು ಕೇಳಿಕೊಂಡು ನಾನು ಇಲ್ಲಿಗೆ ಬಂದಿದ್ದೇನೆ ಅಂತ ಒಬ್ಬ ದೊಡ್ಡ ಧನಿಕ ಬಂದಿದ್ರೆ ಅವನಿಗೆ ಶ್ರೀರಾಮಕೃಷ್ಣ ಏನ್ ಹೇಳಿದ್ರು, ನೋಡಪ್ಪ, ನೀನು ಹುಡುಕೊಂಡು ಬಂದಿರ್ತಕ್ಕಂಥ ವ್ಯಕ್ತಿ ನಾನಲ್ಲ, ಆತ ಅಚಲಾನಂದ. ನೀನು ತಪ್ಪಿ ಇಲ್ಲಿಗೆ ಬಂದಿದ್ದೀಯೆ ಅಂತ. ಅಚಲಾನಂದ ಅಂತಂದ್ರೆ ತಂತ್ರ ಸಾಧಕ. ತಂತ್ರ ಸಾಧಕ ಅಂದ್ರೆ ಸಿದ್ಧಿ ಮಾಡಿಕೊಂಡವನು. ಅಷ್ಟಸಿದ್ಧಿಗಳಲ್ಲಿ ಯಾವುದೋ ಒಂದು ಸಿದ್ಧಿ, ಆ ಸಿದ್ಧಿಯಲ್ಲೂ ಕೂಡ ಏನೋ ಸ್ವಲ್ಪ ಅಲ್ಪ ಸಿದ್ಧಿ, ಏನೋ ಒಂದು ಮಾಡಿಕೊಂಡು ತನ್ನ ಮೂಲಕ ಜನಗಳ ಮೊಕದ್ದಮೆಗಳನ್ನ ಬಗೆಹರಿಸೋದು, ಕಾಯ್ದೆ ವಾಸಿ ಮಾಡಿಕೊಡೋದು, ಹಣ ಸಂಪಾದನೆಗೆ ಏನಾದರೂ ವ್ಯವಸ್ಥೆ ಮಾಡೋದು, ಇಂಥವುಗಳನ್ನೆಲ್ಲ ಮಾಡಿ ಲೋಕ ಪ್ರಸಿದ್ಧಿ ಪಡೆಯುವ ಒಂದು ಗುಂಪದು. ಆದ್ರಿಂದ ಶ್ರೀರಾಮಕೃಷ್ಣ ಏನ್ ಹೇಳ್ತಾ ಇದ್ದಾರೆ ಇಲ್ಲಿ, ನಾನು ಅಂಥದ್ದೆಲ್ಲ ಮಾಡುವಂತಹ ಸಾಧು ಅಲ್ಲ, ಅಂಥದ್ದೆಲ್ಲ ನನಗೆ ಗೊತ್ತಿಲ್ಲ, ನೀನು ತಪ್ಪು ದಾರಿ ಇಟ್ಕೊಂಡು ಬಂದಿದ್ದೀನಿ, ನಿನಗೆ ಬೇಕಾದವನು ಅವನು ಅಂತ ಹೇಳಿದಾಗ ನಾವು ಅದರ ಬಗ್ಗೆ ನಿನ್ನೆ ಬಹಳಷ್ಟು ವಿಮರ್ಶೆ ಮಾಡಿದ್ವಿ. ಶ್ರೀರಾಮಕೃಷ್ಣ ಶಕ್ತಿ ಹೇಳಿದ್ದೇನೋ, ಖರ್ಚಾಗದಷ್ಟು ಶಕ್ತಿ ಇತ್ತು ಅವ್ರ ಹತ್ರ. ಯಾಕೆ ಅಂತಂದ್ರೆ ಇವತ್ತು ಲೋಕದಲ್ಲಿ ಅವ್ರನ್ನ ಅವತಾರ ಪುರುಷ ಅಂತ ಸ್ವೀಕಾರ ಮಾಡುವಂತಹ ಒಂದು ಸ್ಥಿತಿಗೆ ಬಂದಿದೆ. ಅಂದ ಮೇಲೆ ಎಷ್ಟು ಬೇಕಾದರೂ ಕೂಡ ಕೊಡಬಹುದಾಗಿತ್ತು. ಅವನಿಗೊಂದು ಮೊಕದ್ದಮೆಯಲ್ಲಿ ಗೆಲ್ಲುವುದಕ್ಕೆ ಇವರು ಅನುಗ್ರಹ ಮಾಡುವ ವಿಷಯದಲ್ಲಿ ಏನೋ ಕಷ್ಟ ಇರಲಿಲ್ಲ. ಅಂಥದ್ರಲ್ಲೂ ಕೂಡ ಅವರು, ನೀನು ಹುಡ್ಕೊಂಡು ಬಂದಂತ ವ್ಯಕ್ತಿ ನಾನಲ್ಲ, ಅವನು ಅಂತ ಹೇಳಬೇಕಾದ್ರೆ ಇದರ ಅರ್ಥ ಏನಿರಬಹುದು? ಸ್ವಲ್ಪ ಏನಾದರೂ ಶಕ್ತಿ ಬಂದಾಗ ಅದನ್ನ ವಿನಿಯೋಗಿಸುವಂತಹ ಒಂದು ಪ್ರಲೋಭನೆ ಬಂದ್ಬಿಡುತ್ತೆ. ಆಧ್ಯಾತ್ಮಿಕ ಸಾಧಕರಲ್ಲಿ ಮುಖ್ಯವಾಗಿ ಇಂತಹದ್ದೊಂದು ಬಂದುಬಿಡುತ್ತೆ. ಹಿಂದೆ ಇಬ್ಬರು ಆಧ್ಯಾತ್ಮಿಕ ಸಾಧಕರು ಎರಡು ಬಗೆಯ ಶಕ್ತಿಗಳನ್ನ ವ್ಯಕ್ತಪಡಿಸುತ್ತಾ ತಮ್ಮ ಮಹಿಮೆಯನ್ನ ತೋರಿಸಿಕೊಡ್ತಾ ಇದ್ರೆ, ಅವರು ಶ್ರೀರಾಮಕೃಷ್ಣರ ಬಳಿಗೆ ಬಂದಾಗ ಅವರಿಬ್ಬರು ಆ ಶಕ್ತಿಯಿಂದಲೇ ಹಾಳಾಗುತ್ತಾ ಇದ್ದಾರೆ ಅಂತ ತಿಳಿದು ಆ ಶಕ್ತಿಯನ್ನ ತಮ್ಮೊಳಗಡೆ ಎಳೆದುಕೊಂಡು ಅವ್ರನ್ನ ಮುಂದೆ ಆಧ್ಯಾತ್ಮಿಕ ಸಾಧನೆಯಲ್ಲಿ, ಶುದ್ಧ ಸಾಧನೆಯಲ್ಲಿ ಮುಂದುವರಿಯಂತೆ ಸಹಾಯ ಮಾಡ್ತಕ್ಕಂಥ ಒಂದು ಘಟನೆ 2ನೇ ಅಧ್ಯಾಯದಲ್ಲಿ, 2ನೇ ಸಂಪುಟದಲ್ಲಿ ನೀವು ಅದಾಗಲೇ ಓದಿದ್ದೀರಿ. ಆಧ್ಯಾತ್ಮಿಕ ಶಕ್ತಿಯ ದುರುಪಯೋಗ ಮಾಡಿಕೊಂಡಾಗ ಅತ್ತ ಕಡೆ ಮನುಷ್ಯರೂ ಕೂಡ ದಾರಿ ತಪ್ಪುತ್ತಾರೆ, ಇತ್ತ ಕಡೆ ಈ ಸಾಧಕನೂ ದಾರಿ ತಪ್ಪುತ್ತಾರೆ. ಮನುಷ್ಯರು ದಾರಿ ತಪ್ಪುತ್ತಾರೆ ಹೇಗೆ ಅಂತ ಹೇಳಿದ್ರೆ, ಆಧ್ಯಾತ್ಮಿಕ ಸಾಧನೆ ಅಂದ್ರೆ ಏನೋ ಒಂದು ಸಿದ್ಧಿ ಪಡ್ಕೊಂಡಿರ್ಬೇಕು, ಅವ್ರನ್ನೇ ಹೋಗಿ ಕೇಳ್ಕೊಳ್ಬೇಕು,
ಒಂದು ಬಗೆಯ ಪರಾವಲಂಬನೆಯ ಸ್ಥಿತಿ ಬಂದ್ಬಿಡುತ್ತೆ ಅವರಿಗೆ. ಈ ಮೂಲಕ ತನ್ನ ತಪಶಕ್ತಿಯನ್ನ ನಾಶ ಮಾಡಿಕೊಂಡು ಆ ಮಹಾಸಿದ್ಧಿ, ಪರಮಾತ್ಮನನ್ನ ಸಾಕ್ಷಾತ್ಕಾರ ಮಾಡಿಕೊಳ್ಳುವಂತಹ ಮಹಾಸಿದ್ಧಿಯನ್ನ ಕಳೆದುಕೊಳ್ತಾನೆ. ಮತ್ತು ಜನರನ್ನ ಸ್ವಾವಲಂಬಿಗಳನ್ನ ಆಚೋದನ್ನ ಬಿಟ್ಟು ಪರಾವಲಂಬಿಗಳನ್ನಾಗಿಸುತ್ತಾನೆ. ಆಧ್ಯಾತ್ಮಿಕ ಜೀವನ ಅಂತಂದ್ರೆ ಸಂಪೂರ್ಣ ಸ್ವಾವಲಂಬಿ ಆಗುವಂತಹದ್ದು. ಆತ್ಮನಿರ್ಭರತೆ, ಪರಮಾತ್ಮ ನಿರ್ಭರತೆ, ಅದಕ್ಕಿಂತ ದೊಡ್ಡ ಆಶ್ರಯ ಇನ್ನೊಂದಿಲ್ಲ. ಆತ್ಮದಲ್ಲೇ ಆಶ್ರಯವನ್ನು ಪಡೆಯುವಂತಹದ್ದು. ಆತ್ಮ ಸರ್ವಶಕ್ತವಾದ್ದು. ಯಾವ ಆತ್ಮ ನಾವು ಅಂತ ಅಂದ್ಕೊಳ್ತಾ ಇದ್ದೇವೋ ಆ ಆತ್ಮ ಸರ್ವಶಕ್ತವಾದದ್ದು. ಯಾವುದೇ ಬಗೆಯ ದೌರ್ಬಲ್ಯಕ್ಕೂ ಅಲ್ಲಿ ಅವಕಾಶ ಇಲ್ಲ. ಆದರೆ ಅದನ್ನು ಭಾವಿಸಬೇಕು. ಭಾವಿಸಿ ಭಾವಿಸಿ ಆ ಶಕ್ತಿ ನಮ್ಮದಾಗಿ ಬಿಡುತ್ತದೆ. ಪರಮಾತ್ಮನನ್ನ ಆಶ್ರಯಿಸಿದವರದು ಅದೇ ಸ್ಥಿತಿ. ಯಾರು ಪರಮಾತ್ಮನನ್ನ ಆಶ್ರಯಿಸ್ತಾರೋ ಅವರು ಯಾವುದೇ ಕಾರಣಕ್ಕಾಗಿಯೂ ಕೂಡ ತಮ್ಮನ್ನು ತಾವು ದುರ್ಬಲರು ಅಂತ ಭಾವಿಸಲೇಬಾರದು. ಯಾತಕ್ಕೆ ಅಂತಂದ್ರೆ ಪರಮಾತ್ಮನ ಬಲವೇ ಅವರಿಗೆ ಆಶ್ರಯವಾಗಿರುವಾಗ ಅವನು ಇತರ ಸಾಮಾನ್ಯ ವ್ಯಕ್ತಿಗಳ ಮುಂದೆ ತನ್ನ ದೌರ್ಬಲ್ಯವನ್ನು ಪ್ರದರ್ಶಿಸುವುದು ಅಂತ ಹೇಳಿದ್ರೆ ಅವನು ಮೆಚ್ಚಿಕೊಂಡಿರ್ತಕ್ಕಂಥ ಭಗವಂತನಿಗೆ ಅವಮಾನ. ನಾನಿರುವಾಗ, ನನ್ನನ್ನು ನೀನು ಒಮ್ಮೆ ನಂಬಿಕೊಂಡಿರುವಾಗ ಇನ್ಯಾತಕ್ಕೆ ಅಲ್ಲಿ ಇಲ್ಲಿ ಹೋಗ್ತಾ ಇದ್ದೀಯ? ಆದರೆ ಅವನು ಹೇಳೋದಿಲ್ಲ. ಅದೇ ಅವನ ಕಷ್ಟ, ಅಥವಾ ಅದೇ ನಮ್ಮ ಕಷ್ಟ. ಅವನು ಬಾಯಿ ಬಿಚ್ಚಿ ಹೇಳೋದಿಲ್ಲ, ಅಲ್ಲಿಗೆ ಹೋಗ್ಬೇಡ, ಇಲ್ಲಿಗೆ ಹೋಗ್ಬೇಡ ಅಂತ. ನೀನು ಎಲ್ಲಿಗೆ ಬೇಕಾದ್ರೂ ಹೋಗು ಅಂತ ಕೂಡ ಹೇಳೋದಿಲ್ಲ. ಸುಮ್ಮನೆ ಇರ್ತಾನೆ. ಆದರೆ ಅವನು ಭಗವದ್ಗೀತೆ, ಪುರಾಣ, ಭಾಗವತ, ಈಗ ಈ ವಚನ ಭಾಗವತ ಹೊಸದಾಗಿ ಬಂದಿರತಕ್ಕಂಥ ವಚನ ವೇದ, ಈ ಮೂಲಕ ಅವನು ಭರವಸೆ ಕೊಟ್ಟಿದ್ದಾನೆ. ಸಂತರ ಮೂಲಕ ಅದನ್ನೇ ಮತ್ತೆ ಮತ್ತೆ ಮರುಧ್ವನಿಸ್ತಾ ಇದ್ದಾನೆ. ಅದನ್ನು ಕೇಳಿಕೊಂಡಾದರೂ ವ್ಯಕ್ತಿಗಳು ಆತ್ಮಾವಲಂಬಿಗಳಾಗಬೇಕು, ಪರಮಾತ್ಮಾವಲಂಬಿಗಳಾಗಬೇಕು. ಭಿಕ್ಷುಕತನವನ್ನು ಹೋಗಲಾಡಿಸಿಕೊಳ್ಳಬೇಕು. ಯಾವುದನ್ನೇ ಆಗಲಿ ಯಾರಿಂದಲೂ ಭಿಕ್ಷೆ ಬೇಡಬಾರದು. ಆ ಭಿಕ್ಷೆ, ದಿವ್ಯ ಭಿಕ್ಷೆ, ಅದು ಪರಮಾತ್ಮನ ಮೂಲಕವೇ ಬರಬೇಕು. ಇಂತಹ ಸ್ಥಿತಿ, ಇದನ್ನ ತೋರಿಸಿಕೊಡೋದಕ್ಕೋಸ್ಕರ ಶ್ರೀರಾಮಕೃಷ್ಣ ಹೇಳ್ತಾ ಇದ್ದಾರೆ, ಅವನಿಗೆ ನೀನು ಸರಿಯಾದ ಜಾಗಕ್ಕೆ ಬರಲಿಲ್ಲ, ನೀನಲ್ಲಿಗೆ ಬೇಕಾದರೂ. ಬಳಿಕ ಏನ್ ಹೇಳ್ತಾರೆ, ನಿಜವಾದ ಭಕ್ತ ದೇಹ ಸುಖ, ಐಶ್ವರ್ಯ ಇವುಗಳ ಕಡೆಗೆ ಗಮನ ಕೊಡೋದಿಲ್ಲ. ಆತ ಭಾವಿಸ್ತಾನೆ ದೇಹ ಸುಖ, ಲೋಕಮಾನ್ಯತೆ, ಧನಾರ್ಜನೆ ಇವುಗಳಿಗೆ ಯಾತಕ್ಕೆ ತಪಸ್ಸು ಮಾಡಿ, ಇವೆಲ್ಲ ಅನಿತ್ಯ, 2 ದಿನದ ಬಾಳಿನವುಗಳು ಅಂತ. ನಿಜಕ್ಕೂ ಕೂಡ ಭಕ್ತ, ನಿಜವಾದ ಭಕ್ತ ಏನನ್ನು ಬಯಸ್ತಾನೆ? ಪುರಂದರದಾಸರು ಎಷ್ಟು ಸ್ವಾರಸ್ಯವಾಗಿ ಹೇಳಿದ್ದಾರೆ, ನಾನಿನ್ನೊಳನ್ಯ ಬೇಡುವುದಿಲ್ಲ, ಎನ್ನ ಹೃದಯ ಕಮಲದೊಳು ನಿಂದಿರು ಹರಿಯೇ. 14 ಲೋಕದ ಒಡೆಯ ಹರಿ ಪರಮಾತ್ಮ, ಅವನು ಹೃದಯದಲ್ಲಿ ನೆಲೆ ನಿಂದಿತು ಅಂತ ಹೇಳಿದ್ರೆ ನಮ್ಗಿನ್ಯಾತಕ್ಕೆ ಕಡಿಮೆ? ನಿನ್ನೊಳನ್ಯ ಬೇಡುವುದಿಲ್ಲ, ನಿನ್ನೊಳನ್ಯ ಬೇಡುವುದಿಲ್ಲ, ಎನ್ನ ಹೃದಯ ಕಮಲದೊಳು ನಿಂದಿರು ಹರಿಯೇ. ನಿನ್ನೊಳನ್ಯ ಬೇಡುವುದಿಲ್ಲ, ನಿನ್ನೊಳನ್ಯ ಬೇಡುವುದಿಲ್ಲ. ಶಿರ ನಿನ್ನ ಚರಣಕ್ಕೆ ಎರಣ
ಗೀತಂಗಳ ಕೇಳಲಿ ಎನ್ನ ಕರ್ಣ ಗೀತಂಗಳ ಕೇಳಲಿ ನಿನ್ನ ನಿರ್ಮಾಲ್ಯ ನಾಸವಾಗಾಡಿಸಲಿ ಹರೇ ನಾನಿನ್ನೊಡನ್ಯ ಬೇಡುವುದಿಲ್ಲ ನಾನಿನ್ನೊಡನ್ಯ ಬೇಡುವುದಿಲ್ಲ ನಾಲಿಗೆ ನಿನ್ನ ಕೊಂಡಾಡಲಿ ಎನ್ನ ಕರಗಳು ನಿನ್ನ ನರ್ಚಿಸಲಿ ನಾಲಿಗೆ ನಿನ್ನ ಕೊಂಡಾಡಲಿ ಎನ್ನ ಕರಗಳು ನಿನ್ನ ನರ್ಚಿಸಲಿ ಚರಣ ತೀರ್ಥಯಾತ್ರೆ ಮಾಡಲಿ ಎನ್ನ ಚರಣ ತೀರ್ಥಯಾತ್ರೆ ಮಾಡಲಿ ಎನ್ನ ಮನ ನಿನ್ನ ಅನುದಿನ ಸ್ಮರಿಸಲಿ ಹರೇ ನಾನಿನ್ನು ಧನ್ಯ ಬೇಡುವುದಿಲ್ಲ ನಾನಿನ್ನೊಡನ್ಯ ಬೇಡುವುದಿಲ್ಲ ಬುದ್ಧಿ ನಿನ್ನೊಳು ಬೇರೆ ತಿರಲಿ ಎನ್ನ ಚಿತ್ತ ನಿನ್ನೊಳು ಸ್ಥಿರವಿರಲಿ ಬುದ್ಧಿ ನಿನ್ನೊಳು ಬೇರೆ ತಿರಲಿ ಎನ್ನ ಚಿತ್ತ ನಿನ್ನೊಳು ಸ್ಥಿರವಿರಲಿ ಸಾಧು ಸಜ್ಜನ ಸಂಗವಾಗಲಿ ಎನಗೆ ಸಾಧು ಸಜ್ಜನ ಸಂಗವಾಗಲಿ ಪುರಂದರ ವಿಠಲನೆ ಇಷ್ಟೇ ದಯ ಮಾಡು ಹರೇ ನಾನಿನ್ನು ಧನ್ಯ ಬೇಡುವುದಿಲ್ಲ ನಾನಿನ್ನೊಡನ್ಯ ಬೇಡುವುದಿಲ್ಲ ಎನ್ನ ಹೃದಯ ಕಮಲದೊಳು ನಿಂದಿರು ಹರೇ ನಾನಿನ್ನೊಡನ್ಯ ಬೇಡುವುದಿಲ್ಲ ನಾನಿನ್ನೊಡನ್ಯ ಬೇಡುವುದಿಲ್ಲ ಕಣ್ಣುಗಳು ಕಿವಿಗಳು ಕೈಗಳು ನಮ್ಮ ಸಕಲ ವ್ಯಕ್ತಿತ್ವ ಆ ಪರಮಾತ್ಮವನ್ನೇ ಕೇಳಬೇಕು ಪರಮಾತ್ಮವನ್ನೇ ಬಯಸಬೇಕು ಆ ಪರಮಾತ್ಮ ಮುಟ್ಟಿದಂತ ವಸ್ತು ಅವನು ಕಂಡಂತ ವಸ್ತುಗಳು ಅವನಿಗೆ ನೈವೇದ್ಯವಾದಂತಹದ್ದು ಅದು ಮಾತ್ರವೇ ನಮಗೆ ಬರಬೇಕಿಲ್ಲ ಬಾಕಿ ಉಳಿದದ್ದು ಯಾವುದೇ ಬೇಡವೇ ಇಲ್ಲ ಪ್ರತಿಯೊಂದು ಪರಮಾತ್ಮ ಸಂಬಂಧಿಯಾಗಿದ್ರೆ ಮಾತ್ರ ಬೇಕು ಪರಮಾತ್ಮ ಸಂಬಂಧವಿಲ್ಲದಿರ್ತಕ್ಕಂಥ ಯಾವ ವಸ್ತುವು ನನಗೆ ಬೇಡ ಅದು ಎಂಥದ್ದೇ ಆಗಿರಲಿ ಎಂಥ ಏಕನಿಷ್ಠೆ ಸಕಲೇಂದ್ರಿಯಗಳು ಕೂಡ ಇಂದ್ರಿಯಾಧಿಪತಿಯಾದಂತಹ ಋಷಿಕೇಶನಾದಂತಹ ಪರಮಾತ್ಮನನ್ನು ಋಷಿಕ ಅಂದ್ರೆ ಇಂದ್ರಿಯಗಳು ಈಶ ಒಡೆಯ ಸಕಲೇಂದ್ರಿಯಗಳು ಕೂಡ ಆ ಇಂದ್ರಿಯ ಅಧಿಪತಿಯನ್ನ ಪ್ರೇಮಿಸುವಂತಹ ರೀತಿಯಲ್ಲಿ ತೊಡಗಬೇಕು ಅದು ಬಿಟ್ಟು ಬಾಕಿ ಉಳಿದದ್ದು ಯಾವುದನ್ನು ಕೇಳೋದಕ್ಕೆ ಹೋಗಬಾರ್ದು ಹಾಗಾದ್ರೆ ನಮ್ಮ ಗತಿ ಏನು ಇದು ಸಾಮಾನ್ಯ ಜನರ ದಿನಂ ಪ್ರತಿಯ ಗೋಳು ದೇವರನ್ನ ಅದು ಇದು ಕೇಳಬಾರದು ಅಂತ ಹೇಳಿದ ಮೇಲೆ ಇನ್ನು ನಾವು ಬದುಕೋದು ಹೇಗೆ ಆ ಕಡೆ ಮನುಷ್ಯರನ್ನು ಕೇಳೋ ಹಾಗಿಲ್ಲ ಈ ಕಡೆ ದೇವರನ್ನು ಕೇಳೋ ಹಾಗಿಲ್ಲ ಹಾಗಾದ್ರೆ ನಾವು ಬದುಕೋದು ಹೇಗೆ ನನಗೆ ಇವರು ಬದುಕೇ ಹೆಚ್ಚು ದೇವರಿಗಿಂತ
ಸಾಧು ಸಂತರು ಅವತಾರ ಪುರುಷರು ಮತ್ತೆ ಮತ್ತೆ ಹೇಳ್ತಾ ಇದ್ದಾರೆ, ಈ ನಶಿಸಿ ಹೋಗತಕ್ಕಂತಹ ಜೀವನ ನಿಮಗೆ ಪ್ರಧಾನ ಆಗಬಾರದು, ಆ ದೇವರೇ ಪ್ರಧಾನವಾಗಬೇಕು. ಇದು 3 ದಿನದ ಬಾಳು. ಶ್ರೀಮಾತೆ ಶಾರದಾ ದೇವಿಯವರಿಗೆ ಎಂತೆಂತಹ ಭಕ್ತರೆಲ್ಲ ಇದ್ರು, ಎಷ್ಟೆಷ್ಟು ಅದ್ಭುತವಾದಂತಹ ರೀತಿಯಲ್ಲಿ ಅವರು ಬದುಕಬಹುದಾಗಿತ್ತು. ಶ್ರೀರಾಮಕೃಷ್ಣರಿಗೆ ರಸದ್ದಾರರು ಎಂತೆಂಥ ಶ್ರೀಮಂತರೆಲ್ಲ ಅವರು ಭಕ್ತರಾಗಿತ್ತು. ಇಡೀ ಕಾಮಾರ್ಪುರವನ್ನೇ ಅವರು ದೊಡ್ಡ ರಾಜ್ಯವನ್ನಾಗಿ ಮಾಡಬಹುದಾಗಿತ್ತು. ಆದರೆ ಜನರಲ್ಲಿ ನಿಜವಾದ ಶ್ರದ್ಧಾ, ಭಕ್ತಿ, ವಿವೇಕ, ಜ್ಞಾನ, ವೈರಾಗ್ಯ ಇಂತಹ ಸದ್ಗುಣಗಳು ಜಾಗೃತವಾಗಲಿ ಅಂತ ಹೇಳ್ತಕ್ಕಂಥ ಆತಂಕವನ್ನು ಅವರು ಹೊಂದಿದ್ರೆ ವಿನಃ ಈ ಲೌಕಿಕ ಶ್ರೇಯಸ್ಸು ಅಂತ ಹೇಳ್ತಕ್ಕಂಥದ್ದು ಯಾವಾಗಲೂ ಇತರ ತಾಪತ್ರಯಗಳನ್ನು ಒಳಗೊಂಡದ್ದು. ಹೇ ಭಗವಂತ, 1 ಕೋಟಿ ರೂಪಾಯಿ ಕೊಡು ಅಂತ ಕೇಳಿದ್ರೆ ಅವನು ಕೊಡ್ತಾನೆ ಅಂತ ಇಟ್ಕೊಳ್ಳಿ. ಅವನೇನು ಕೊಡೋದು? 1 ಕೋಟಿ ರೂಪಾಯಿ ಯಾವ ಲೆಕ್ಕ ಅವನಿಗೆ? 14 ಲೋಕದ ಗಂಡನಿಗೆ 1 ಕೋಟಿ ರೂಪಾಯಿ ಕೊಡುವಂತದ್ದು ಯಾವ ಲೆಕ್ಕ? ಎಂಥದ್ದು ಅಲ್ಲ, ಪುಡಿಗಾಸ ಕೊಡ್ತಾನೆ. ಕೊಟ್ಟ ಮೇಲೆ ಇವನ ಅವಸ್ಥೆ ನೋಡಿ. ಎಲ್ಲೆಲ್ಲೋ ಯಾವ್ದಾವುದೋ ಊರಿರ್ತಕ್ಕಂತಹ ಬಂಧು ಬಳಗದವರೆಲ್ಲ ಉರಿದು ಪರಿಚಯವನ್ನ ಹುಡುಕಿಕೊಂಡು ಬರ್ತಾರೆ. ನೀವು ನಮ್ಮವರೇ, ನಮ್ಮ ತಾಯಿಯ ತಮ್ಮನ ಸೋದರರು ನೀವು ಇತ್ಯಾದಿ ಏನಾದರೂ ಒಂದು ಸಂಬಂಧವನ್ನು ಇಟ್ಕೊಂಡು ಬಂದು ಅವರಿಂದ ಎಷ್ಟು ಪಡಿಬಹುದು. ಕಾರ್ಯದ ಲೋಪ ಆಗಲಿ ಸುತ್ತಮುತ್ತ ಜನರೆಲ್ಲರೂ ಹಿಂಸಿಸುವುದಕ್ಕೆ ಶುರು ಮಾಡ್ತಾರೆ. ಒಂದೇ ಒಂದು ತುಂಡು ಮೀನನ್ನ ಹಿಡಿದುಕೊಂಡಂತಹ ಹದ್ದಿನ ಕತೆ. ಬಾಕಿ ಉಳಿದೆಲ್ಲ ಕಾಗೆಗಳು ಬಂದು ಮುಚ್ಚಿಕೊಳ್ಳುತ್ತವೆ. ಯಾವನ್ನು ಕೂಡ ಸುಖವಾಗಿರುವುದಕ್ಕೆ ಬಿಡಬೇಕು. ಯಾವುದೇ ಲೌಕಿಕ ಭೋಗವನ್ನ ನೀವು ಭಗವಂತನಿಂದ ಅಪೇಕ್ಷಿಸಿ ಅದನ್ನು ಅವನು ಕೊಡ್ತಾನೆ. ಅದರೊಂದಿಗೆ ಚಿಂತೆ ತಾಪತ್ರಯಗಳು ತನ್ನಷ್ಟಕ್ಕೆ ಹುಟ್ಟಿಕೊಳ್ಳುತ್ತವೆ. ಭಗವಂತ ಕೊಡಬೇಕಾಗಿಲ್ಲ ಆ ಚಿಂತೆ ತಾಪತ್ರಯಗಳನ್ನು. ಆದರೆ ಭಗವಂತನನ್ನು ಕೇಳಿ, ನೀನೇ ಬೇಕು ನನಗೆ ಅಲ್ಲಿ, ಅವನೊಂದಿಗೆ ಸಂಪತ್ತು ಬರುತ್ತೆ. ಆ ಸಂಪತ್ತಿನೊಂದಿಗೂ ಶಾಂತಿ ಇರುತ್ತೆ. ಯಾರ್ಯಾರು ಭಗವಂತನನ್ನ ಹೃತ್ಪೂರ್ವಕವಾಗಿ ಪ್ರಾರ್ಥನೆ ಮಾಡಿಕೊಂಡು ಭಗವಂತನನ್ನು ತಮ್ಮ ಜೀವನ ಆಶ್ರಯವನ್ನಾಗಿ ಯಾರು ಮಾಡಿಕೊಂಡಿದ್ದಾರೋ ಅಂತಹ ಧನಿಕರು ಪರಮ ಶಾಂತಿಯಿಂದ ಇರುವುದನ್ನು ನಾವು ಇವತ್ತಿಗೂ ಕಾಣ್ತಾ ಇದ್ದೇವೆ. ಅವರ ಮನೆಯಲ್ಲಿ ಒಂದು ಬಗೆಯ ಮಂಗಳಕರವಾದ ವಾತಾವರಣ ಮೂಲೆಗಳಲ್ಲೂ ಕೂಡ ಪಸರಿಸಿಕೊಂಡಿರುತ್ತೆ. ಶ್ರೀಮಂತಿಗೆ ಕೆಟ್ಟದ್ದಲ್ಲ, ಪರಮಾತ್ಮನದ್ದೇ ಅದು. ಅದನ್ನು ಅವನೇ ಒಲಿದು ಕೊಟ್ಟು ನಿನಗೆ ಯೋಗವೂ ಇದೆ, ಭೋಗವೂ ಇದೆ, ತೆಗೆದುಕೋ ಅಂತ ಅವನೇ ಅನುಗ್ರಹ ಮಾಡಿಬಿಡ್ತಾನೆ. ಭೋಗ ಏನೂ ಕೆಟ್ಟದ್ದಲ್ಲ, ಅದು ಭಗವಂತನ ಪ್ರಸಾದವಾಗಿ ಬರುವಂತಿದ್ದರೆ, ಭಗವಂತನ ಪ್ರಸಾದ ರೂಪದಲ್ಲಿ ಎಲ್ಲ ಅನುಕೂಲತೆಗಳು ಬರಬೇಕಾದ್ರೆ ಆ ಪ್ರಸಾದದ ಕಡೆ ಗಮನ ಕೊಡಬೇಕು, ಭಗವಂತನ ಕಡೆ ಗಮನ ಕೊಡಬೇಕು. ಆಗ ಅವನು ಪ್ರಸನ್ನನಾಗಿ ಕೊಡತಕ್ಕಂತಹ ಪ್ರಸಾದ ಅದು ಮಂಗಳಕರವಾಗಿರುತ್ತೆ. ಎಲ್ಲ ಬಗೆಯ ಲೌಕಿಕ ಭೋಗ ಆಗಿರ್ತಕ್ಕಂಥದ್ದು ಭಗವಂತನ ಪ್ರಸಾದವಾಗಿ ಬರುವಂತೆ ನಾವು ನಮ್ಮ ನಿತ್ಯ ಜೀವನದಲ್ಲಿ ಶ್ರಮಿಸಬೇಕು. ಅದಕ್ಕಾಗಿ ಅರಮನೆಯಂತಹ ಮನೆಯನ್ನೇ ಇಟ್ಕೊಳ್ಳಿ, ಆದರೆ ಇದು ಭಗವಂತನ ಮನೆ ಅಂತ ತಿಳ್ಕೊಳ್ಳಿ. ಕೋಟಿಗಟ್ಟಲೆ ಹಣವೇ ಇರಲಿ, ಇದು ಭಗವಂತನ ಹಣ, ನಾನಿದಕ್ಕೆ ಟ್ರಸ್ಟಿ ಅಷ್ಟೇ. ಅದೆಲ್ಲವೂ ಕೂಡ ನ್ಯಾಯವಾದ ರೀತಿಯಲ್ಲಿ ಇರಲಿ. ಭಗವಂತ ಅದನ್ನ ಸಂರಕ್ಷಿಸಿಕೊಡ್ತಾನೆ. ಯಾವುದೇ ಬಗೆಯ ಎದೆವರಿಯೂ ಇಲ್ಲದೆ, ಯಾವುದೇ ಬಗೆಯ ತಲೆನೋವು ಇಲ್ಲದೆ ಆ ಸಂಪತ್ತಿನೊಂದಿಗೆ ಸುಖವಾಗಿ ಇರುವುದಕ್ಕೆ ಅವನೇ ಅನುಗ್ರಹ ಮಾಡ್ತಾನೆ. ಆದ್ರಿಂದ ಭಗವಂತನ ಮೂಲಕವೇ ಸಕಲ ಭಾಗ್ಯಗಳು ಕೂಡ ಸಿಗುವಂತಾಗಬೇಕಾದ್ರೆ ನಾವು ಭಗವಂತನೇ ಬೇಕು ಅಂತ ಹೇಳ್ತಕ್ಕಂಥ ಮಾತನ್ನ ಹೇಳೋದಕ್ಕೆ ಕಲಿಬೇಕು. ಮೊದಲು ನಾಟಕೀಯವಾಗಿ ಆದರೂ ಪರವಾಗಿಲ್ಲ, ಮೊದಲು ಅದರಲ್ಲಿ ಹೃತ್ಪೂರ್ವಕತೆ ಇಲ್ಲದಿದ್ರೂ ಪರವಾಗಿಲ್ಲ. ಮಕ್ಕಳು ತಾಯಿಯ ಮಾತನ್ನು ಕೇಳಿ ಅನುಕರಣೆ ಮಾಡ್ತಾ ಇದ್ದಾರೆ, ಆಮೇಲೆ ಸ್ವತಂತ್ರ ಭಾವದಿಂದಲೇ ಮಾತನಾಡಿಕೊಂಡು ಹೋಗುತ್ತವೆ. ಆದ್ರಿಂದ ಮೊದಲು ಅನುಕರಣೆ, ಆಮೇಲೆ ಅನುಸರಣೆ.
ಆಮೇಲೆ ಅನುಭವ. ಈ ರೀತಿಯಲ್ಲಿ ಶ್ರೀರಾಮಕೃಷ್ಣ ಇದು ಹೇಳ್ಕೊಟ್ರಲ್ಲ, ಇದೆಲ್ಲ ಬೆಂಗಳೂರಿನಂತ ಬಾಳಿನವು ಅಂತ ನಿಜವಾದ ಭಕ್ತ ತಿಳಿದುಕೊಳ್ತಾನೆ. ಭಗವಂತನನ್ನು ಮಾತ್ರವೇ ನಾವು ವಿಶೇಷವಾಗಿ ನೆಚ್ಚಿಕೊಂಡಿರಬೇಕು ಅಂತ ಅದನ್ನು ನಾವು ಇಲ್ಲಿ ವಿಶೇಷವಾಗಿ ತೆಗೆದುಕೊಳ್ಬೇಕಾದಂತಹ ಪಾಠ. ಈಗ ಹೊಸದಾಗಿ ಬಂದಿದ್ದಂತಹ ಬಾಬುಗಳು, ಶ್ರೀರಾಮಕೃಷ್ಣ ನೋಡೋದಕ್ಕೋಸ್ಕರ ಬಂದಂತಹ ಬಾಬುಗಳು ಪರಮಹಂಸರಿಗೆ ಪ್ರಣಾಮ ಮಾಡಿ ಎದ್ದು ಹೊರಟು ಹೋದರು ಅಂತ ಮಾಸ್ಟರ್ ಮಾಷಿಗೆ ಬರೀತಾನೆ. ಶ್ರೀರಾಮಕೃಷ್ಣರು ಈಗ ಸ್ವಲ್ಪ ನಕ್ಕು ಮಾಸ್ಟರಿಗೆ ಹೇಳ್ತಾ ಇದ್ದಾರೆ, ಚೋರರಿಗೆ ಧರ್ಮಬೋಧೆ ಹಿಡಿಸದು. ಶ್ರೀರಾಮಕೃಷ್ಣರು ಈ ರೀತಿಯಲ್ಲಿ ಧರ್ಮಬೋಧೆ ಮಾಡ್ತಾ ಇದ್ರೆ ಅಂದ್ರೆ ಏನು ಧರ್ಮಬೋಧೆ? ನಿಜವಾದ ಭಕ್ತ ದೇಹ ಸುಖ ಐಶ್ವರ್ಯ ಇವುಗಳ ಕಡೆ ಗಮನ ಕೊಡೋದಿಲ್ಲ. ಆತ ಭಾವಿಸ್ತಾನೆ ದೇಹ ಸುಖ, ಲೋಕಮಾನ್ಯತೆ, ಧನಾರ್ಜನೆ ಇವುಗಳಿಗೆಲ್ಲ ಯಾತಕ್ಕೆ ನಾವು ತಪಸ್ಸು ಮಾಡಲಿ, ಇವುಗಳೆಲ್ಲ ಅನಿತ್ಯ, ಎರಡು ದಿನದ ಬಾಳಿನವು ಅಂತ ಹೇಳ್ತಕ್ಕಂತಹ ಈ ಬುದ್ಧಿ ಮಾತಿದೆಯಲ್ಲ, ಈ ಧರ್ಮಬೋಧೆ ಇದೆಯಲ್ಲ, ಇದು ಅವರಿಗೆ ರುಚಿಸಲಿಲ್ಲ. ಇದೇನಿದು? ನಾವು ಯಾವ ದೇವ ಸುಖ ಬೇಕು ಅಂತ ಹೊರತು ಬಂದ್ವೋ, ಯಾವ ಲೋಕಮಾನ್ಯತೆ ಬೇಕು ಅಂತ ಬಂದವೋ ಅದ್ರ ಬಗ್ಗೆ ನೀವು ಹೇಳ್ತಾರೆ ಇದೆಲ್ಲ ಅನಿತ್ಯ ಅಂತ ಬಿಟ್ಟು ಇವ್ರ ಸುದ್ದಿ ನಮ್ಗೆ ಆಗ್ಬಿಟ್ಟು ನಮ್ಗದನ್ನು ಯಾರು ಒದಗಿಸಿಕೊಡ್ತಾರೋ ಅಂತವ್ರ ಬಳಿಗೆ ಹೋಗೋಣ ಅಂತ ಹೊರಟ್ಬಿಟ್ರು. ಅದಕ್ಕೆ ಸ್ವಲ್ಪ ನಕ್ಕು ಹೇಳ್ತಾರಂತೆ, ಚೋರರಿಗೆ ಧರ್ಮಬೋಧೆ ಹಿಡಿಸದು. ಬಳಿಕ ಮಾಸ್ಟರ್ ಮಾಷೇರಿಗೆ ಇನ್ನೊಂದು ಪ್ರಶ್ನೆಯನ್ನ ಕೇಳ್ತಾರೆ ಶ್ರೀರಾಮಕೃಷ್ಣ. ಒಳ್ಳೇದು, ನರೇಂದ್ರ ಹೆಂಗ್ ಕಾಣ್ತಾನೆ ನಿನ್ ಕಣ್ಣಿಗೆ? ನರೇಂದ್ರ ಮೇಲೆ ಕಣ್ಣು. ನಮ್ಮ ನರೇಂದ್ರ ಮುಂದೆ ವೀರ ಸನ್ಯಾಸಿ ವಿವೇಕಾನಂದನಾಗಲಿಕ್ಕೆ ಇರ್ತಕ್ಕಂತಹ ನರೇಂದ್ರ, ಅವನ ಬಗ್ಗೆ ಯಾರು ನಾಲ್ಕು ಒಳ್ಳೆ ಮಾತುಗಳನ್ನು ಹೇಳ್ತಾರೋ ಅದನ್ನು ಕೇಳಿ ಹೋಗೋದಿಕ್ಕೆ ಅವರಿಗೆ ಇಷ್ಟ. ಅದಕ್ಕೆ ಕೇಳ್ತಾರೆ, ಒಳ್ಳೇದು, ನರೇಂದ್ರ ನಿನ್ನ ಕಣ್ಣಿಗೆ ಯಾಕೆ ಕಾಣ್ತಾನೆ? ಮಾತು ಹೇಳ್ತಾನೆ, ಆತ ಬಹಳ ಒಳ್ಳೆಯವ. ಅಷ್ಟು ಹೇಳಿದ್ರೆ ರಾಮಕೃಷ್ಣ ತೃಪ್ತಿ ಆಗುತ್ತೇನೋ, ಉಳಿದದನ್ನ ಇವರು ಮುಂದುವರಿಸ್ತಾರೆ. ಹೇಳ್ತಾರೆ, ನೋಡು, ಅವನಲ್ಲಿ ವಿದ್ಯೆಗೆ ತಕ್ಕಂತ ಬುದ್ಧಿಯೂ ಇದೆ, ಹಾಡುವುದರಲ್ಲೂ ಭಾಷಿಸುವುದರಲ್ಲೂ ನಿಪುಣ, ಜೊತೆಗೆ ಜಿತೇಂದ್ರಿಯನಾಗಿರುವುದು ಬೇರೆ. ಆತ ಹೇಳ್ತಿದ್ದಾನೆ, ನಾನು ವಿವಾಹವಾಗೋದಿಲ್ಲ ಅಂತ. ವಿದ್ಯೆಗೆ ತಕ್ಕಂತ ಬುದ್ಧಿ ಇದೆ, ಬುದ್ಧಿಗೆ ತಕ್ಕಂತ ವಿದ್ಯೆ ಬೇಕು. ವಿದ್ಯೆಗೆ ತಕ್ಕಂತ ಬುದ್ಧಿ, ಬುದ್ಧಿಗೆ ತಕ್ಕಂತ ವಿದ್ಯೆ. ವಿದ್ಯೆ, ಬುದ್ಧಿ, ಸಿದ್ಧಿ, ಪ್ರಸಿದ್ಧಿ ಇವುಗಳೆಲ್ಲವೂ ಬೇಕು ಕಾರ್ಯಸಿದ್ಧಿಗೆ. ನರೇಂದ್ರನಲ್ಲಿ ಅಂಥದ್ದೆಲ್ಲವೂ ಇತ್ತು ಅಂತ ಅನ್ನೋದನ್ನ ಸ್ಪಷ್ಟಪಡಿಸ್ತಾರೆ ಮಾಸ್ಟರ್ ಮಾಷರಿಗೆ. ಬಹಳ ಒಳ್ಳೆಯವು ಅಂತ ಸುಮ್ಮನೆ ಅಷ್ಟೇ ಹೇಳಿದ ಏನ್ ಬಂತು ನೋಡಿ. ಈ ವಿಚಾರ ಎಲ್ಲ ಇದೆ, ಗಮನಿಸೋ. ಅವನು ಹಾಡೋದ್ರಲ್ಲೂ ಭಾಜಿಸೋದ್ರಲ್ಲೂ ಜಾಣ, ಬಹಳ ಚೆನ್ನಾಗಿ ಹಾಡಬಲ್ಲ, ವಾದಗಳನ್ನು ಭಾಜಿಸಬಲ್ಲ, ಜೊತೆಗೆ ಜಿತೇಂದ್ರಿಯ. ಇಂದ್ರಿಯಗಳನ್ನ ಹೇಗಾದ್ರೆ ಹಾಗೆ ಹರಿಬಿಡ್ತಕ್ಕಂಥವನಲ್ಲ ಅವನು. ಆತ ಹೇಳ್ತಾ ಇದ್ದಾನೆ, ನಾನು ವಿವಾಹವಾಗೋದಿಲ್ಲ ಅಂತ. ವಿವಾಹದ ಬಲಿಯೊಳಗೆ ತಾನು ಸಿಗೋದಿಲ್ಲ ಅಂತ ಹೇಳ್ತಾ ಇದ್ದಾನೆ. ಬಹಳ ಇಷ್ಟ ಶ್ರೀರಾಮಕೃಷ್ಣರಿಗೆ. ಅಂದ್ರೆ ವಿವಾಹ ಆದವರೆಲ್ಲ ಶ್ರೀರಾಮಕೃಷ್ಣರ ದೃಷ್ಟಿಯಲ್ಲಿ ತುಚ್ಛರು ಅಂತ ತಿಳ್ಕೋಬಾರದು. ಎಲ್ಲರೂ ನರೇಂದ್ರ ಆಗೋದಕ್ಕೆ ಸಾಧ್ಯವೇ? ಎಲ್ಲರೂ ವಿವೇಕಾನಂದ ಆಗೋದಕ್ಕೆ ಸಾಧ್ಯವೇ? ಆಗ್ಲೂಬಾರದು. ಹಾಗಿದ್ರೆ ಇವರಿಗೆ ಭಿಕ್ಷೆ ಹಾಕೋದು ಯಾರು? ನಾಗಮಾಶೆಯರು ಮದುವೆ ಆದವರು ಕೂಡ ಸನ್ಯಾಸಿ ಆಗಬೇಕು, ತಾನು ಸಂಸಾರ ಬಿಟ್ಟು ಅಂತ ಶ್ರೀರಾಮಕೃಷ್ಣರಿಂದ ಅನುಮತಿಯನ್ನು ಪಡೆಯೋದಕ್ಕೆ ಬಂದಿದ್ರು. ಮತ್ತೆ ಮತ್ತೆ ಕೇಳಿದ್ರು, ನಾನು ಸನ್ಯಾಸಿ ಆಗಬೇಕು ಅಂತ ಇಷ್ಟ, ದಯವಿಟ್ಟು ನೀವು ಅನುಮತಿಯನ್ನು ಕೊಡಬೇಕು ಅಂತ ಕೇಳಿದೆ. ಶ್ರೀರಾಮಕೃಷ್ಣ ಖಂಡಿತವಾಗಿ ಹೇಳ್ತಾರೆ, ನೀನು ಗೃಹಸ್ಥನಾಗಿಯೇ ಇರಬೇಕು. ಬಾಕಿ ಉಳಿದ ಗೃಹಸ್ಥರಿಗೆಲ್ಲರಿಗೂ ಕೂಡ ಆದರ್ಶಪ್ರಾಯನಾದಂತಹ ಗೃಹಸ್ಥನಾಗಿ ನೀನಿರಬೇಕು. ನಿನ್ನನ್ನು ಕಂಡು ಬಾಕಿ ಉಳಿದವರು ತಮ್ಮ ಜೀವನವನ್ನು ಬೆಳಗಿಕೊಳ್ತಾರೆ. ಆಗ ನಾಗಮಹರ್ಷಿಯರು ಹೇಳ್ತಾರೆ, ಸ್ವಾಮಿ, ನನಗೆ ಸಾಧು ಸಂಘ ಬೇಕು ಅಂತ ಆಸೆ. ನಾನು ಗೃಹಸ್ಥನಾಗಿ ಮನೆಯೊಳಗಿದ್ದು ಬಿಟ್ರೆ ನನ್ನ ಬಳಿಗೆ ಯಾರು ಸನ್ಯಾಸಿಗಳು ಯಾರು ಬರ್ತಾರೆ? ನಾನು ಕಲಿಸುತ್ತಿದ್ದಾರೆ ಸನ್ಯಾಸಿಗಳು, ಸಾಧುಗಳು. ಶ್ರೀರಾಮಕೃಷ್ಣರು ಆಶ್ವಾಸನೆ ಕೊಡ್ತಾರೆ, ನಿನ್ನ ಮನೆಗೆ ಬರ್ತಾರೆ ಎಲ್ಲ ಸಾಧುಗಳು. ಕೆಲವು ಮನೆಗಳಿಗೆ
ಸುಮ್ಮನೆ ಸಾಧುಗಳು ಯಾವ್ದ್ಯಾವುದೋ ಕಡೆಯಿಂದ ಬರ್ತಾ ಇರ್ತಾರೆ. ಅದು ಯಾರ್ದೋ ಅನುಗ್ರಹ, ಆ ಮನೆಯಲ್ಲಿರ್ತಕ್ಕಂತಹ ವ್ಯಕ್ತಿಗಳ ಸಂಸ್ಕಾರ, ಜನ್ಮಾಂತರಗಳ ಸಂಸ್ಕಾರ, ಜೊತೆಗೆ ಭಗವಂತನ ಅನುಗ್ರಹ. ಸುಮ್ಮನೆ ಸಾಧುಗಳು ಒಂದಲ್ಲ ಒಂದು ಕಾರಣದಿಂದ ಅವರಲ್ಲಿ ಬರ್ತಾ ಇರ್ತಾರೆ. ಬಾಕಿ ಉಳಿದವರು ಎಷ್ಟು ಕಷ್ಟಪಟ್ಟರೂ ಕೂಡ ಅಲ್ಲಿಗೆ ಹೋಗೋದಿಲ್ಲ. ಅದೇನೋ ಹೋಗೋದಕ್ಕೆ ಏನೋ ಒಂದು ಆತಂಕ ಬಂದ್ಬಿಡುತ್ತೆ. ಇದನ್ನೆಲ್ಲ ನಾವು ಗಮನಿಸಿದಾಗ ಗೊತ್ತಾಗುತ್ತೆ, ಶ್ರೀರಾಮಕೃಷ್ಣರು ಆ ಥರ ಹೇಳಿದಾಗ ಅನುಗ್ರಹ ಮಾಡಿದ್ರಿಂದನೇ, ಆ ದಿವ್ಯಾನುಗ್ರಹ ಆಗಿರ್ತಕ್ಕಂಥದ್ದು ದೈವ ಸಂಬಂಧವಾದ ಅನುಗ್ರಹ ಆದದ್ರಿಂದನೇ ಅಂತವುಗಳೆಲ್ಲ ಒದಗುತ್ತುಗಳಿಂದ. ಇಲ್ಲಿ ಎರಡು ಮುಖ್ಯವಾದ ಅಂಶಗಳನ್ನು ನಾವು ಗಮನಿಸ್ತೇವೆ. ವಿವಾಹವಾಗದೆ ಅತ್ಯಂತ ಶುದ್ಧವಾದ ಜೀವನವನ್ನು ನಡೆಸ್ತಾ ಲೋಕ ಸೇವೆಯಲ್ಲಿ ಮತ್ತು ಆತ್ಮ ಮೋಕ್ಷದಲ್ಲಿ, ಆತ್ಮ ಕಲ್ಯಾಣದಲ್ಲಿ ಮತ್ತು ಲೋಕ ಸೇವೆಯಲ್ಲಿ ನಿರತರಾಗತಕ್ಕಂಥದ್ದನ್ನು ಕೂಡ ಶ್ರೀರಾಮಕೃಷ್ಣರು ಹೇಗೆ ಮನ್ನಣೆ ಕೊಟ್ಟರು ಆ ವಿಷಯಕ್ಕೆ, ಹಾಗೇನೇ ಗೃಹಸ್ಥರಾಗಿರತಕ್ಕಂಥದ್ದಕ್ಕೂ ಕೂಡ ಸಮಾನವಾಗಿ ಮನ್ನಣೆಯನ್ನು ಕೊಟ್ಟಿದ್ದಾರೆ. ಯಾವಾಗ ನರೇಂದ್ರನ ಕುರಿತಾಗಿ ಶ್ರೀರಾಮಕೃಷ್ಣರು ಈ ರೀತಿ ಹೇಳಿದ್ರು, ಆಗ ಮಾಸ್ಟರ್ ಮಾಷಿಗೆ ಹೇಳ್ತಾನೆ, ಒಮ್ಮೆ ನೀವು ಹೇಳಿದ್ರಿ, ಯಾರು ತಾನು ಪಾಪಿ ಅಂತ ಭಾವಿಸಿಕೊಳ್ತಾನೋ ಆತ ಪಾಪಿಯೇ ಆಗಿಬಿಡ್ತಾನೆ, ಆತ ತನ್ನ ಉನ್ನತಿಯನ್ನ ಪಡೆಯಲಾರ. ಆದರೆ ಯಾರಿಗೆ ತಾನು ಭಗವಂತನ ಮಗು ಎಂಬ ದೃಢ ವಿಶ್ವಾಸ ಇರುತ್ತದೋ ಆತನಿಗೆ ಬೇಗ ಬೇಗ ಆತ್ಮೋನ್ನತಿ ಆಗಿಬಿಡುತ್ತದೆ ಅಂತ ಶ್ರೀರಾಮಕೃಷ್ಣ ಹೇಳ್ತಾರೆ. ಹೌದು, ಆದರೆ ವಿಶ್ವಾಸ ಬೇಕು ಅಂತ ಮಾಷಮಾಶಯ ಶ್ರೀರಾಮಕೃಷ್ಣರು ಹೇಳಿದಂತಹ ಮಾತನ್ನ ಅವರಿಗೆ ನೆನಪಿಸಿಕೊಡ್ತಾರೆ. ಯಾರು ತಾನು ಪಾಪಿ ಅಂತ ಭಾವಿಸ್ತಾನೋ ಅವನು ಪಾಪಿಯೇ ಆಗಿಬಿಡ್ತಾನೆ. ಆದರೆ ಯಾರು ತಾನು ಭಗವಂತನ ಮಗು ಅಂತ ಭಾವಿಸ್ತಾನೋ ಆತ ಬೇಗ ಆತ್ಮೋನ್ನತೆಯನ್ನು ಹೊಂದುತ್ತಾನೆ ಅಂತ. ಇದು ಶ್ರೀರಾಮಕೃಷ್ಣ ಹೇಳಿದಂತಹ ಮಾತೆ. ಅದನ್ನ ಮಾಸ್ಟರ್ ಮಾಷಿಯ ನೆನಪಿಸಿಕೊಡ್ತಾನೆ, ತಾನು ನೆನಪಿಸಿಕೊಳ್ತಾನೆ. ನರೇಂದ್ರ ಆ ಬಗೆಯ ಆತ್ಮವಿಶ್ವಾಸ ಉಳ್ಳವನು, ಅವನೆಂದಿಗೂ ತಾನು ಪಾಪಿ ಅಂತ ಹೇಳ್ಕೊಳ್ಳುವವನಲ್ಲ. ತಾನು ನಿತ್ಯ ಶುದ್ಧ ಬುದ್ಧನಾದಂತಹ ಆತ್ಮ ಅಂತಲೇ ಸಾರಿ ತಿಳಿದವನು, ಭಾವಿಸುವವನು ಮತ್ತು ಅದನ್ನೇ ಸಾರಿದವನು. ಅದು ನೆನಪಾಯಿತು ಅಂತ ಕಾಣುತ್ತೆ ಮಾಸ್ಟರ್ ಮಹಾಶಯನಿಗೆ. ಅದಕ್ಕೋಸ್ಕರ ಈ ಮಾತನ್ನು ಹೇಳ್ತಾರೆ, ಪಾಪಿ ಅಂತ ಭಾವಿಸಿದ್ರೆ ಪಾಪಿಯೇ ಆಗ್ತಿ. ನಾನು ಪುಣ್ಯವಂತ ಅಂತಲೇ ಭಾವಿಸಿದ್ರು, ಭಗವಂತ ನಾಮಸ್ಮರಣೆ ಮಾಡಿದ್ದೆ, ನನಗೆಲ್ಲಿ ಬಂತು ಪಾಪ. ಶ್ರೀರಾಮಕೃಷ್ಣರು ಆ ಮಾತನ್ನು ಒಪ್ಪಿ ಹೇಳ್ತಾರೆ, ಹೌದು, ಆದ್ರೆ ವಿಶ್ವಾಸ ಬೇಕು. ಕೃಷ್ಣ ಕಿಶೋರನದು ಎಂಥ ವಿಶ್ವಾಸ. ಅವನು ಹೇಳ್ತಾ ಇದ್ದ, ನಾನು ಭಗವಂತನ ಹೆಸರನ್ನು ಒಮ್ಮೆ ಪಡಿಸಿದ್ದೇನೆ, ನನ್ನಲ್ಲಿ ನಿಮ್ಮ ಪಾಪ ಅಂದ್ರೇನು, ನಾನು ಶುದ್ಧ ನಿರ್ಮಲ ವ್ಯಕ್ತಿಯಾಗಿಬಿಟ್ಟಿದ್ದೇನೆ ಅಂತ. ಒಂದು ದಿನ ಹಲಧಾರಿ ಹೇಳಿದ, ಅಜಾಮಿಳನೂ ಭಗವಂತನನ್ನ ತುಷ್ಟಿಗೊಳಿಸುವುದಕ್ಕೆ ತಪಸ್ಸು ಮಾಡಬೇಕಾಯ್ತು. ತಪಸ್ಸು ಮಾಡದೆ ಭಗವಂತನ ಕೃಪೆಯನ್ನು ಪಡೆಯೋದಕ್ಕೆ ಸಾಧ್ಯವೇ? ಕೇವಲ ಒಮ್ಮೆ ನಾರಾಯಣ ನಾರಾಯಣ ಅಂತ ಹೇಳಿಬಿಟ್ಟ ಕ್ಷಣವೇ ಏನ್ ತೊರೆದು ಬಿಟ್ಟಿತ್ತು ಅಂತ. ಇದನ್ನು ಕೇಳಿ ನಮ್ಮ ಕೃಷ್ಣ ಕಿಶೋರನ ಕೋಪಕ್ಕೆ ಮಿತಿಯೇ ಇಲ್ಲದೆ ಹೋಯಿತು. ಮತ್ತೆ ಆತ ಹೂ ಕೊಯ್ಯುವುದಕ್ಕೆ ಈ ತೋಟಕ್ಕೆ ಬಂದಾಗ ಆ ಹಲದಾರಿಯ ಕಡೆಗೆ ತಿರುಗಿ ಕೂಡ ನೋಡಲಿಲ್ಲ. ಕೃಷ್ಣ ಕಿಶೋರ ಒಬ್ಬ ಭಕ್ತ, ಅವನದು ವಿಶ್ವಾಸ, ಆತ್ಮವಿಶ್ವಾಸ. ಒಂದು ಸಲ ಭಗವನ್ ನಾಮವನ್ನು ಉಚ್ಚರಿಸಿದ ಮಾತ್ರ ಸಕಲ ಹರಿಸ್ಮರಣೆ ಮಾತ್ರದಿಂದ ಘೋರ ದುರಿತವೆಲ್ಲ ನಾಶ. ಎಂಥಂತಹ ಘೋರ ದುರಿತಗಳು ಕೂಡ ನಾಶವಾಗಿ ಬಿಡುತ್ತವೆ ಹರಿಯ ಸ್ಮರಣೆಯಿಂದ ಅಂತ ಹೇಳ್ತಕ್ಕಂಥ ವಿಶ್ವಾಸ ಇರತಕ್ಕಂಥವನು ಕೃಷ್ಣ ಕಿಶೋರ. ಆದ್ರೆ ಹಲಧಾರಿ ಅಂತಂದ್ರೆ ಆ ಕಾಳಿ ದೇವಾಲಯದ ಪಕ್ಕದಲ್ಲೇ ಇರತಕ್ಕಂಥ ಇನ್ನೊಂದು ದೇವಾಲಯದ ಪೂಜಾರಿ. ಆತ ಏನ್ ಹೇಳ್ತಾನೆ, ಒಂದು ಸಲ ನಾರಾಯಣ ಅಂತ ಹೇಳಿ ತಪ್ಪಿಸ್ಕೊಳ್ಬಹುದು ಅಂತ ತಿಳ್ಕೊಂಡ್ರ ಸಾಧ್ಯವಿಲ್ಲ. ಅಜಾಮಿಳನು ಕೂಡ ಭಗವಂತನನ್ನು ತೃಪ್ತಿಗೊಳಿಸೋದಕ್ಕೆ ತಪಸ್ಸು ಮಾಡಬೇಕಾಯಿತು ಅಂತ ಈ ರೀತಿ ಹೇಳಿದಾಗ ಅದು ಕೃಷ್ಣ ಕಿಶೋರ್ನಿಗೆ ಒಪ್ಪಿಯಾಗಲಿಲ್ಲ. ಅಷ್ಟೇ ಅಲ್ಲ,
ಇವನಿಗೆ ಇಷ್ಟು ಕೂಡ ಶ್ರದ್ಧೆ ಇಲ್ಲಲ್ಲ ಅಂತ ಅವನ ಮುಖವನ್ನೇ ನೋಡಲು ಬಿಟ್ಬಿಟ್ಟಂತೆ. ಪುರಂದರದಾಸರು ಬಹಳ ಸ್ವಾರಸ್ಯವಾಗಿ ಹೇಳ್ತಾರೆ, ಹರಿಯ ಸ್ಮರಣೆ ಮಾತ್ರದಿಂದ ಘೋರ ದುರಿತವೆಲ್ಲ ನಾಶ. ಪರಮ ಪುರುಷ ಶ್ರೀ ಪುರಂದರ ವಿಠ್ಠಲ ರಾಯ ಪದವಿ ಕೊಡುವ. ದಯವಿಟ್ಟು ಅನ್ಸರ್ತಿ. ಮರೆಯಬೇಡ ಮನವೇ ನೀನು ಹರಿಯ ಸ್ಮರಣೆಯ, ಮರೆಯಬೇಡ ಸತಿಯು ಸುತರು ಹಿತರು ಎಂದು ಮತಿಯು ಗೆಟ್ಟು ಕೆಡಲಿ ಬೇಡ, ಮತಿಯು ಗತಿಯು ತಪ್ಪಿ ಹೋಗುವಾಗ, ಗತಿಯು ತಪ್ಪಿ ಹೋಗುವಾಗ ಸತಿಯು ಸುತರು ಬರುವರೆ ಮರೆಯಬೇಡ ಹರಿಯ ಸ್ಮರಣೆ ಮಾತ್ರದಿಂದ, ಘೋರ ದುರಿತವೆಲ್ಲ ನಾಶ. ಪರಮ ಪುರುಷ ಶ್ರೀ ಪುರಂದರ ವಿಠಲರಾಯ ಪದವಿ ಕೊಡುವ. ಮರೆಯಬೇಡ ಮನವೇ ನೀನು ಹರಿಯ ಸ್ಮರಣೆಯ, ಮರೆಯಬೇಡ ಮನವೇ ನೀನು ಹರಿಯ ಸ್ಮರಣೆಯ. ಮಾಸ್ಟರ್ ಮಹರ್ಷಿ ಬರೀತಾನೆ, ಹಲಧಾರಿಯ ತಂದೆ ಬಹಳ ದೊಡ್ಡ ಭಕ್ತ. ಸ್ನಾನದ ಸಮಯದಲ್ಲಿ ನಡುವಿನುದ್ದ ನೀರಿಗಿಳಿದು ರಕ್ತವರ್ಣಂ ಚತುರ್ಮುಖಂ ಎಂದಿವೆ ಮೊದಲಾದ ಮಂತ್ರಗಳನ್ನು ಉಚ್ಚರಿಸುತ್ತಾ ಭಗವಂತನ ಮೇಲೆ ಧ್ಯಾನ ಮಾಡ್ತಾ ಇದ್ದ. ಆಗ ಆತನ ಕಣ್ಣುಗಳಿಂದ ಪ್ರೇಮಾಶ್ರು ಸುರಿತಿತ್ತು ಅಂತ. ಆಗ ಶ್ರೀರಾಮಕೃಷ್ಣ ಹೇಳ್ತಾರೆ, ಒಂದು ದಿನ ಗಂಗೆಯ ಎಡೆದೇರ್ ಅಂತನ್ನುವ ಘಟ್ಟ
ಅಲ್ಲಿಗೆ ಒಬ್ಬ ಸಾಧು ಬಂದಿದ್ದಾನೆ. ಆತನನ್ನ ನೋಡಿ ಬರಬೇಕು ಅಂತ ನಾವು ಮಾತುಕತೆ ಆಡ್ಕೊಂಡಿದ್ವಿ. ಆಗ ಹಲದಾರಿ ಹೇಳ್ದ, ಆ ಪಂಚಭೂತಗಳ ಚೀಲವನ್ನು ನೋಡ್ಕೊಂಡು ಬರೋದ್ರಿಂದ ದೊರೆಯುವ ಲಾಭ ಆದ್ರೂ ಏನು ಅಂತ. ಅನಂತರ ಈ ಮಾತನ್ನ ಕೃಷ್ಣ ಕಿಶೋರ ಕೇಳಿ ಹೇಳ್ದ, ಏನು ಸಾಧುವನ್ನು ದರ್ಶನ ಮಾಡೋದ್ರಿಂದ ಏನು ದೊರೆಯುತ್ತದೆ ಅಂತ ಆ ಹಲದಾರಿ ಹೇಳಿದ್ದೇನೆ. ಯಾರು ರಾಮನಾಮ ಮತ್ತು ಕೃಷ್ಣನಾಮ ಜಪಿಸ್ತಾನೋ ಆತನ ಭೌತ ದೇಹ ಚಿನ್ಮಯ ದೇಹ ಆಗಿಬಿಡುತ್ತೆ. ಎಲ್ಲವೂ ಆತನ ಕಣ್ಣಿಗೆ ಚಿನ್ಮಯವಾಗಿ ಕಂಡು ಬರುತ್ತೆ. ಚಿನ್ಮಯ ಶ್ಯಾಮ, ಚಿನ್ಮಯ ಧಾಮ. ಇಲ್ಲಿ ಆ ಹಲದಾರಿಯ ಭಾವ, ಈ ಕಡೆ ಕೃಷ್ಣ ಕಿಶೋರನ ಭಾವ, ಇವರಿಬ್ಬರ ಭಾವಗಳಲ್ಲಿ ಇರ್ತಕ್ಕಂತಹ ತಾರತಮ್ಯವನ್ನು ತೋರಿಸಿಕೊಡ್ತಾ ಇದ್ದಾರೆ ಶ್ರೀರಾಮಕೃಷ್ಣ. ಹಲದಾರಿ ಹೇಳಿದ, ಆ ಪಂಚಭೂತಗಳ ಚೀಲವನ್ನು ನೋಡ್ಕೊಂಡು ಬರೋದೇನು ಅಂತ. ಸಾಧು ದರ್ಶನ ಅಂತಂದ್ರೆ ಪಂಚಭೂತಗಳ ಚೀಲ ಅಂತಂದ್ರೆ, ಪಂಚಭೂತಗಳು ಅಂತಂದ್ರೆ ಆಕಾಶ, ವಾಯು, ಅಗ್ನಿ, ಜಲ, ಮಣ್ಣು. ಈ ಪಂಚಭೂತಗಳಿಂದ ಕೂಡಿದಂತಹ ಶರೀರ. ಈ ಶರೀರ ಬುದ್ಧಿಯಿಂದ ಹೇಳ್ತಾ ಇದ್ದಾನೆ ಆತ. ಆದ್ರೆ ಕೃಷ್ಣ ಕಿಶೋರ್ ಏನ್ ಹೇಳ್ತಾ ಇದ್ದಾನೆ, ಸಾಧು ಅಂತ ಹೇಳಿದ್ರೆ ಅವನು ಭಗವನ್ನಾಮ ಜಪಿಸಿದವನು, ಭಗವಂತನಲ್ಲೇ ಬದುಕಿದವನು, ಭಗವಂತನಲ್ಲೇ ಬದುಕನ್ನು ಕಂಡವನು. ಅಂತವನ ದರ್ಶನ ಅಂತಂದ್ರೆ ಅದು ಸಾಕ್ಷಾತ್ ಚಿನ್ಮಯ ಶ್ಯಾಮ, ಚಿನ್ಮಯ ಧಾಮದ ದರ್ಶನ ಅಂತ. ಎಷ್ಟು ವ್ಯತ್ಯಾಸ, ದೃಷ್ಟಿಕೋನದಲ್ಲಿ ಎಷ್ಟು ವ್ಯತ್ಯಾಸ. ಶ್ರೀರಾಮಕೃಷ್ಣ ಹೇಳ್ತಾರೆ, ಆ ಕೃಷ್ಣ ಕಿಶೋರ ಮತ್ತು ಹೇಳಿದ, ರಾಮನಾಮವನ್ನೇ ಆಗಲಿ ಕೃಷ್ಣನಾಮವನ್ನೇ ಆಗಲಿ ಒಮ್ಮೆ ಜಪಿಸಿದ್ರು 100 ಸಂಧ್ಯಾವಂದನಗಳ ಫಲ ದೊರೆತು ಬಿಡುತ್ತೆ ಅಂತ. ಎಂಥ ಭಾವನೆ, ಭಕ್ತರ ಭಾವನೆ ಎಷ್ಟು ಬಲಿಷ್ಠವಾಗಿರುತ್ತೆ ಅಂತನ್ನೋದಕ್ಕೆ ಈ ಕೃಷ್ಣ ಕಿಶೋರ ಸಾಕ್ಷಿ. ಅವನ ಮಾತನ್ನ ಶ್ರೀರಾಮಕೃಷ್ಣರು ಉಚ್ಚರಿಸಿ ಹೇಳ್ತಾ ಇದ್ದಾರೆ. ಅವನ ವಿಷಯವಾಗಿ ಮತ್ತೆ ಹೇಳ್ತಾರೆ, ಆತನ ಒಬ್ಬ ಮಗ ಸಾಯುವಾಗ ರಾಮನಾಮ ಜಪಿಸಿ ಸತ್ತ. ಅದನ್ನು ನೋಡಿ ಆತ ಹೇಳಿದ, ಈ ಮಗನ ಬಾಯಿಂದ ರಾಮನಾಮ ಬರದಂತು. ಆತ ಇನ್ನು ಹೆದರೋದೇನಿದೆ, ನನ್ನ ಮಗ ಸತ್ರು ಕೂಡ ಅವನು ರಾಮನಾಮ ಜಪಿಸ್ತಾ ಸತ್ತನಲ್ಲ, ಅವನಿಗೆ ಇನ್ನೇನು ಭಯ ಇದೆ ಅಂತ ಹೇಳಿದಂತೆ ಆತ. ಶ್ರೀರಾಮಕೃಷ್ಣ ಅಷ್ಟಕ್ಕೆ ನಿಲ್ಲಿಸಲಿಲ್ಲ. ಆದ್ರೆ ಮಧ್ಯೆ ಮಧ್ಯೆ ಒಮ್ಮೊಮ್ಮೆ ಹೇಳ್ತಿದ್ದ, ಎಷ್ಟೇ ಹಾಕಿ ಪುತ್ರ ಶೋಕ ಅಲ್ವೇ. ಭಕ್ತರಲ್ಲಿ ಆ ಭಕ್ತಿಯ ಕಾವು ಅಷ್ಟು ಮಟ್ಟಿಗಿದ್ರೂ ಕೂಡ ಪುತ್ರ ಶೋಕ ಸ್ವಲ್ಪ ಕೆಲಸ ಮಾಡುತ್ತೆ ಅನ್ನೋದನ್ನು ಕೂಡ ಇಲ್ಲಿ ಶ್ರೀರಾಮಕೃಷ್ಣ ಕಾಣ್ತಾ ಇದ್ದಾರೆ. ಬಳಿಕ ಮುಂದುವರಿಸ್ತಾರೆ, ಶ್ರದ್ಧೆ ಇಲ್ಲದ ಪೂಜೆ ಜಪ ತಪ ಇವನ್ನು ಮಾಡಿದ್ರೆ ಏನೂ ದೊರೆಯುವುದಿಲ್ಲ. ಏನ್ ಹೇಳ್ತೀನಿ ಅಂತ ಮಾಸ್ಟರ್ ಕೇಳ್ತಾರೆ. ಮಾಸ್ಟರ್ ಹೇಳ್ತಾರೆ, ಹೌದು ನಿಜ. ಶ್ರೀರಾಮಕೃಷ್ಣ ಹೇಳ್ತಾರೆ, ಸ್ನಾನಕ್ಕೆ ಗಂಗಾ ಘಟ್ಟಕ್ಕೆ ಜನರು ಬರೋದನ್ನು ನೋಡಿದ್ದೇನೆ. ಅವರಲ್ಲಿ ಎಲ್ಲಾ ರಾಜ್ಯದ ಸುದ್ದಿಯನ್ನು ಅಳದ ಸುರಿದು ಬಿಡ್ತಾರೆ. ವಿಧಿಯಾದ ಸೋದರತ್ತೆ ಹೇಳ್ತಾಳೆ, ನಾನಿಲ್ಲದೆ ಇತ್ತು ಅಂದ್ರೆ ಮನೆಯಲ್ಲಿ ದುರ್ಗಾ ಪೂಜೆ ನಡೆಯಾಗಿ ಇಲ್ಲ. ಉಡಿಸಿ ಸಾರಿಸೋದ್ರಿಂದ ಹಿಡಿದು ನೈವೇದ್ಯದವರೆಗೂ ಎಲ್ಲವನ್ನೂ ನಾನೇ ನೋಡ್ಕೊಳ್ಬೇಕಾಗುತ್ತೆ. ಮನೆಯಲ್ಲಿ ವಿವಾಹ ಗಿವಾಹ ಆದ್ರಂತೂ ಮೊದಲಿನಿಂದ ಕೊನೆಯವರೆಗೆ ಎಲ್ಲವನ್ನು ಅಂದ್ರೇನು, ಗಂಡು ಹೆಣ್ಣಿನ ಶಯ್ಯಾಗ್ರಹದ ವ್ಯವಸ್ಥೆಯನ್ನು ಕೂಡ ನಾನು ನೋಡ್ಕೊಂಡ್ರೆ ಅದು ನಡೆದ ಹಾಗೆ ಅಂತ ಹೇಳ್ತಾರಂತೆ ವಿಧವೆ ಸೋದರತ್ತೆ. ಗಂಗಾ ಸ್ಥಾನಕ್ಕೆ ಬರೋದು ಪುಣ್ಯ ಕಟ್ಟಿಕೊಳ್ಳೋದಕ್ಕಾಗಿ. ಆದ್ರೆ ಪ್ರಾಪಂಚಿಕವಾದ ಎಲ್ಲ ಮಾತುಕತೆಗಳು ಒಂದು ನಡೆದ್ಬಿಡುತ್ತೆ. ನಲ್ಲಿ ಕಟ್ಟಲ್ಲಿ ನಡೆದ್ರೆ ಅದು ಏನ್ ತೊಂದರೆ ಇಲ್ಲ. ಗಂಗಾ ಸ್ಥಾನಕ್ಕೆ ಬಂದಾಗಲೂ ಕೂಡ ಅದೇ ನಡೆದ್ರೆ, ದೇವಸ್ಥಾನಗಳಿಗೆ ಬಂದಾಗಲೂ ಕೂಡ ಅದೇ ನಡೆದ್ರೆ, ಎಷ್ಟೋ ದೇವಸ್ಥಾನಗಳ ಗತಿ ಎಲ್ಲ ಅದೇ. ದೇವಸ್ಥಾನದಲ್ಲಿ ಧಾರ್ಮಿಕತೆ, ಆಧ್ಯಾತ್ಮಿಕತೆ ಇದಕ್ಕೆ ಮಾತ್ರ ಅವಕಾಶ ಇದೆ. ಎಲ್ಲ ಲೌಕಿಕತೆಗಳನ್ನ ಅವರವರ ಮನೆಗಳಲ್ಲಿ ಇಟ್ಕೊಳ್ಬೇಕು.
ಅದಕ್ಕೆ ಬೇರೆ ಒಂದು ಕ್ಲಬ್ ಮಾಡಿಕೊಂಡ್ರು ಪರವಾಗಿಲ್ಲ. ಅಲ್ಲಿ ಹೋಗಿ ಎಲ್ಲರೂ ಸೇರ್ಕೊಂಡು ಅದೇನೇನು ಸಂಸಾರದ ವಿಚಾರಗಳೆಲ್ಲ ಇದೆಯೋ ಧಾರಾಳವಾಗಿ ಆಡ್ಕೊಳ್ಳಿ. ಆದ್ರೆ ದೇವಸ್ಥಾನ, ಆಶ್ರಮ ಇಂತಹ ಜಾಗಗಳಲ್ಲಿ ಬಂದಾಗ ಲೌಕಿಕವಾದ ಎಲ್ಲ ಮಾತುಕತೆಗಳನ್ನು ಬಿಟ್ಟುಬಿಡಬೇಕು. ಅದಕ್ಕೆ ಅಷ್ಟರ ಮಟ್ಟಿಗೆ ಆದರೂ ಕೂಡ ಆ ಜೀವ ಪುನೀತನಾಗಲಿ, ಸದ್ಭಾವನೆಗಳಿಂದ ಪುನೀತನಾಗಲಿ ಅಂತ ಹೇಳ್ತಕ್ಕಂಥ ಉದ್ದೇಶದಿಂದ ಆಶ್ರಮ ನಿರ್ಮಾಣವಾಗಿದೆ, ದೇವಸ್ಥಾನಗಳು ನಿರ್ಮಾಣವಾಗಿದೆ ಅಂತ ಶ್ರೀರಾಮಕೃಷ್ಣರು ಅದಕ್ಕೋಸ್ಕರ ಹೇಳ್ತಾರೆ. ಅಲ್ಲಿ ಎಲ್ಲಾ ರಾಜ್ಯದ ಸುದ್ದಿಯನ್ನು ಅಳದ ಸುದ್ದಿ ನೋಡಿಬಿಡ್ತಾರೆ ಅಂತ. ಜೊತೆಯಲ್ಲಿ ಇನ್ನೊಂದು ಮಾತನ್ನು ಹೇಳಿದೆ, ವಿಧವೆಯಾದ ಸೋದರತ್ತೆ ಹೇಳ್ತಾಳಂತೆ ಅಲ್ಲಿ. ಈ ಸೋದರತ್ತೆ ಏನಪ್ಪ, ಯಾರಪ್ಪ ಅದು? ಅಣ್ಣನ ತಂಗಿ ಬಾಲ ವಿಧವೆಯಾಗಿ ಅವರನ್ನ ಸೇರ್ಕೊಂಡಿರ್ತಕ್ಕಂಥವ್ರು, ಅವಳೇ ಸೋದರತ್ತೆ. ಅಥವಾ ತಂದೆಯ ತಂಗಿಯನ್ನು ಸೋದರತ್ತೆ ಅಂತ ಕರೀತಾರೆ. ಇವನು ಯಾವನೋ ಒಬ್ಬ ಮಗ, ಅವನ ತಂದೆ, ಅವನ ತಂಗಿ, ಅವಳು ಬಾಲ್ಯದಲ್ಲಿ ವಿಧವೆಯಾಗಿ, ಬಾಲ್ಯ ವಿವಾಹ ಅಲ್ಲೆಲ್ಲ ಜಾಸ್ತಿ ಆದ್ರಿಂದ ಬಾಲ ವಿಧವೆಯರ ಸಂಖ್ಯೆ ಹೆಚ್ಚು. ಅಲ್ಲಿ ಅವರು ತವರಿಗೆ ಬಂದ್ಬಿಡ್ತಾರೆ, ಮಕ್ಕಳು ಬೇರೆ ಇಲ್ಲ ಆದ್ರಿಂದ. ಅವರು ಇರುವ ಕ್ರಮ ಹೇಗೆ? ನಿಜವಾಗಿಯೂ ಕೂಡ ವೈಭವ್ಯ ಆಗಿರ್ತಕ್ಕಂತಹದ್ದು ಬಹಳ ಭಯಂಕರವಾದ್ದು. ಅದರಲ್ಲೂ ಕೂಡ ಬಾಲ ವಿಧವೆಯ ಸ್ಥಿತಿ ಇನ್ನೂ ಕಷ್ಟ. ಈಗ ಆ ಕಷ್ಟ ಇಲ್ಲ. ಪುನರ್ವಿವಾಹಕ್ಕೆ ಸಮಾಜ ಕೂಡ ಒಪ್ಪಿದೆ. ಆದರೆ ಆ ವೈಧವ್ಯದಲ್ಲಿ ಇಂದ್ರಿಯ ಮನಗಳನ್ನ ಸಂಯಮದಲ್ಲಿ ಇಟ್ಟುಕೊಂಡು ಯೋಗಿಯ ಜೀವನವನ್ನು ನಡೆಸುತ್ತಾ ವಿಶ್ವಾಧಿಪತಿಯನ್ನ ಸಾಕ್ಷಾತ್ಕರಿಸಿಕೊಳ್ಳುವಂತಹ ವಿಧಾನವನ್ನು ಹೇಳಿಕೊಡಲಾಗಿದೆ. ಈ ಲೌಕಿಕ ಪತಿ ಕಣ್ಮರೆಯಾದರೂ ಕೂಡ ಆ ಲೋಕಪತಿಯನ್ನ ಅವಳು ಪಡೆಯುವಂತಾಗಲಿ ಅಂತ ಸನ್ಯಾಸಿಗಳಿಗೆ ಹೇಳಿಸಿದಂತಹ ಕಟ್ಟುಪಾಡುಗಳನ್ನ ಅವಳಿಗೆ ಹೇಳಿರಲಾಗಿರುತ್ತೆ. ಅವಳಿಗೆ ಇಷ್ಟು ಇರಲಿ ಇಲ್ಲದೆ ಹೋಗಲಿ ಅದನ್ನು ಸ್ವೀಕರಿಸಬೇಕು. ಯಾತಕ್ಕೆ ಅಂತಂದ್ರೆ ಬೇರೆ ದಾರಿಯೇ ಇಲ್ಲ ಆಗಿನ ಕಾಲದಲ್ಲಿ. ಈಗಿನ ಕತೆ ಬೇರೆ ಅಂತ ನಾನಾಗಲೇ ಹೇಳಿದೆ. ಈಗ ಈ ಬಾಲ ವಿಧವೆ ಮನೆಗೆ ಸೋದರತ್ತಿಯಾಗಿ ಬಂದು ಸೇರಿಕೊಳ್ತಾರೆ. ಆದರೆ ಎಲ್ಲರೂ ಕೂಡ ಆ ನಿಯಮಾವಳಿಗಳನ್ನು ಅನುಸರಿಸಿ ಸಾಧನೆಯನ್ನ ಮಾಡ್ತಾ ತಮ್ಮ ಜೀವನದಲ್ಲಿ ಆಧ್ಯಾತ್ಮಿಕ ಪ್ರಭೆಯನ್ನ ಜಾಗೃತಗೊಳಿಸಿಕೊಳ್ಳುವಂತಹ ಸಾಮರ್ಥ್ಯ ಇರುತ್ತೇನೋ, ಯಾರದ್ದೋ ಒತ್ತಾಯಕ್ಕೆ ಹಲವಾರು ಕಟ್ಟುಪಾಡುಗಳನ್ನು ಅನುಸರಿಸುತ್ತಾ ಕುಳಿತಿರ್ತಾರೆ. ಒಂದು ಹೊತ್ತೆ ಊಟ ಮಾಡಬೇಕಂತೆ ಅಂತ ಮಾಡ್ತಾರೆ ಅಷ್ಟೇ. ಅದನ್ನ ಸ್ವಯಂ ಪ್ರೀತಿಯಾಗಿ ಸ್ವೀಕರಿಸಿಕೊಂಡು ಅದನ್ನು ಸಾಧನೆಗೆ ಬಳಸಿಕೊಂಡು ಆತ್ಮಕಲ್ಯಾಣವನ್ನು ನೋಡಿಕೊಳ್ತಕ್ಕಂಥ ಕಡೆಗೆ ಅವ್ರ ಗಮನ ಹೋಗುವುದಿಲ್ಲ. ಹಾಗೇನಾಗುತ್ತೆ, ಅವರು ಬದುಕಬೇಕಲ್ಲ. ಒಂದೋ ಆತ್ಮದಲ್ಲಿ ಆಶ್ರಯವನ್ನು ಪಡೆಯಬೇಕು, ಇಲ್ಲಿದ್ರೆ ಲೌಕಿಕ ವ್ಯವಹಾರಗಳಲ್ಲಿ ಆಶ್ರಯವನ್ನು ಪಡೆಯಬೇಕಾಗುತ್ತೆ. ಇವಳು ಈ ಲೌಕಿಕ ವ್ಯವಹಾರದಲ್ಲಿ ಆಶ್ರಯವನ್ನು ಪಡೆದುಕೊಂಡಿರ್ತಾಳೆ ಅಂತಂದ್ರೆ ಆ ಅಣ್ಣನ ಸಂಸಾರದ ಎಲ್ಲ ಹೊಣೆಗಾರಿಕೆಯನ್ನು ತಾನೇ ಹೊತ್ತುಕೊಳ್ತಾನೆ. ಎಲ್ಲಿವರೆಗಂತೆ ನಾನಿಲ್ಲದೆ ಎತ್ತು ಅಂದ್ರೆ ಮನೆಯಲ್ಲಿ ದುರ್ಗಾಪೂಜೆ ನಡೆಯುವ ಹಾಗೇ ಇಲ್ಲ. ಗುಡಿಸಿ ಸಾರಿಸೋದ್ರಿಂದ ಹಿಡಿದು ನೈವೇದ್ಯದವರೆಗೆ ಎಲ್ಲವನ್ನೂ ನಾನೇ ನೋಡ್ಕೊಳ್ಬೇಕಾಗುತ್ತೆ. ಇವಳ ಮೈಮೇಲೆ ಬಿಟ್ಟು ಹೋಯ್ತು. ಎದ್ದು ಬಿದ್ದು ಹೋಗಿ ಮಾಡ್ತಿರೋದಕ್ಕೆ ಇವಳೇ ಮಾಡ್ಬೇಕಾಗಿದೆ ಅಷ್ಟೇ. ಆಮೇಲೆ ಅಷ್ಟಕ್ಕೆ ಮುಗಿಲಿಲ್ಲ. ಮನೆಯಲ್ಲಿ ವಿವಾಹವಾದ್ರಂತೂ ಮೊದಲಿಂದ ಕೊನೆಯವರೆಗೆ ಎಲ್ಲವನ್ನು ಅಂದ್ರೆ ಗಂಡು ಹೆಣ್ಣಿನ ಶಯ್ಯಾಗ್ರಹದ ವ್ಯವಸ್ಥೆಯನ್ನು ಕೂಡ ನಾನು ನೋಡ್ಕೊಂಡ್ರೆ ಅದು ನಡೆದ ಹಾಗೆ ಅಂತ. ಈ ವಿಧವೆ ಆ ಹೆಣ್ಣು ಗಂಡು
ಸೇರ್ಕೊಂಡಿದ್ದು ವಾಸವಾಗಿರ್ತಕ್ಕಂತಹ ಕೋಣೆಯೊಳಗೆ ಹೋಗುವಂತ ಕೆಲಸ ಏನಿದೆ, ಅದು ಇವಳ ಜವಾಬ್ದಾರಿ ಹೊಂದ್ಕೊಂಡಿದ್ದಾರೆ. ಬಿಟ್ಟಿ ಕೆಲಸ ಅಂದ್ರೆ ಇದೇನೆ. ಎಷ್ಟೋ ಜನ ಈ ಬಗೆಯ ಬಿಟ್ಟಿ ಕೆಲಸಗಳನ್ನು ಹೊತ್ತುಕೊಂಡು ಸಂಕಟ ಪಡ್ತಾ ಅದನ್ನು ಬಾಕಿ ಹೋದವರು ಏನ್ ಕಷ್ಟಪಡ್ತಾ ಇದ್ದೀನಿ ಗೊತ್ತಾ. ನಾನು ಶ್ರೀರಾಮಕೃಷ್ಣ ಇಂಥದ್ದನ್ನು ಇನ್ನೊಂದು ಉದಾಹರಣೆ ಕೂಡ ಕೊಟ್ಟು ಹೇಳಿದ್ದಾರೆ. ಒಬ್ಬ ಹುಚ್ಚ ಇದ್ನು, ಅವನು ಪೂರ್ತಿ ಹುಚ್ಚಲ್ಲ, ಆದ್ರಿಂದ ಅವನ ಆಸ್ಪತ್ರೆಗೆ ಸೇರಿಸಿದಂತೆ, ಮನೇಲೇ ಇರೋದಂತೆ. ಅವನು ಬೆಳಿಗ್ಗೆ ತಿಂಡಿ ಆದ ತಕ್ಷಣ ಒಂದು ಉದ್ದದ ಕೋಲ್ ತೆಗೆದುಕೊಂಡು ಕುಂಬಾರ ಗುಂಡಿಗೆ ಹೋಗ್ತಾ ಇದ್ದಂತೆ. ಆ ಕುಂಬಾರ ಗುಂಡಿಯಲ್ಲಿ ಹಲವಾರು ಅರ್ಧ ಸುಟ್ಟು ಮಡಿಕೆ, ಒಣದ ಮಡಿಕೆ ಎಲ್ಲ ಬಿದ್ದಿರುತ್ತೆ. ಅದು ಬಿರುಕು ಬಿಟ್ಟು ಮಡಿಕೆಗಳು, ಪೆಡಿಗೆಗಳು, ಕುಡಿಕೆಗಳು ಎಲ್ಲ ಬಿದ್ದಿರುತ್ತೆ. ಇವನು ಆ ಉದ್ದದ ಕೋಲ್ ತಗೊಂಡು ಒಂದೊಂದನ್ನೇ ಬಡಿದು ಬಡಿದು ಪುಡಿ ಪುಡಿ ಮಾಡಿ 12 ಗಂಟೆವರೆಗೂ ಕೂಡ ಗಂಟೆ. ಯಾಕೆ ಹುಚ್ಚು ನೋಡಿ, ಅವನಿಗೆ ಆವೇಶ ಗೊತ್ತಾಗೋದಿಲ್ಲ. 12 ಗಂಟೆವರೆಗೂ ಮಾಡಿ ಮೈಯೆಲ್ಲ ಬೆವತ್ಕೊಂಡು ಮನೆಗೆ ಬರ್ತಾರಂತೆ. ಎಷ್ಟು ಕೆಲಸ ಮಾಡಿಬಿಟ್ಟೆ ಇವತ್ತು ಅಂತ ಊಟ ಹಾಕಿ ಅಂತ ಹೇಳ್ತಾನಂತ. ಅದು ಎಲ್ಲಿ ನೋಡ್ಕೊಂಡ್ರು ಶ್ರೀರಾಮಕೃಷ್ಣ ವಿಚಾರ ಬೇರೆ. ನಮ್ಮ ಗಂಟೆಗೆ ಅಂತ ಬೀಳಿಲ್ಲ, ಏನೋ ತುಂಬಾ ಹಾಕೊಂಡು ಹಿಡ್ಕೊಂಡು ಹೋಗ್ಬೇಕು ನಾವು ಅಂತವ್ರು ಯಾರು ಬರ್ತಾರಲ್ಲ. ಅಂದ್ರೆ ಬಿಟ್ಟಿ ಕೆಲಸ ಮಾಡ್ತಕ್ಕಂಥದ್ದನ್ನ ಮನುಷ್ಯ ಈ ರೀತಿಯಲ್ಲಿ ತನ್ನ ಮೇಲೆ ತಾನು ಹಾಕೊಳ್ತಾ ಇರ್ತಾನೆ ಅಂತನ್ನೋದನ್ನ ಶ್ರೀರಾಮಕೃಷ್ಣ ಸೂಚಿಸ್ತಾ ಇದ್ದಾರೆ. ತನ್ನ ಜೀವನವನ್ನು ಸಾರ್ಥಕಗೊಳಿಸಿಕೊಳ್ತಕ್ಕಂತಹ ಕೆಲಸವನ್ನು ಸ್ವೀಕರಿಸಿ ಆ ಮೂಲಕ ಕೃತಕೃತ್ಯತೆಯನ್ನು ಪಡಿತಕ್ಕಂತಹ ಒಂದು ವಿವೇಕ ಪ್ರಜ್ಞೆ ಜನರಲ್ಲಿ ಇಲ್ಲ ಅಂತನ್ನೋದನ್ನ ಈ ಮೂಲಕ ಅವರು ತಿಳಿಸಿಕೊಡ್ತಾ ಇದ್ದಾರೆ. ಆ ಅತ್ತೆ ಕತೆ, ಸೋದರತೆ ಕತೆ ಹೇಳಿದಾಗ ಮಾಸ್ಟರ್ ಮಾಷಿ ಹೇಳ್ತಾರೆ, ನಿಜ. ಆದ್ರೆ ಪಾಪ ಅವ್ರದ್ದೇನ್ ತಪ್ಪು, ಇಲ್ಲಿದ್ರೆ ಅವರು ಸಮಯ ಕಳೆಯುವ ಬಗೆ ಹೇಗೆ, ಸಂಸಾರಿತಾನೆ ಅವನು ನನಗೆ ಕಷ್ಟ ಆಗ್ತದೆ ಅಲ್ಲ ಗೊತ್ತು. ಆಗ ಶ್ರೀರಾಮಕೃಷ್ಣ ನಷ್ಟ ಹೇಳ್ತಾರೆ, ಮಹಡಿಯಲ್ಲಿ ದೇವರ ಮನೆ ಇದೆ, ಅಲ್ಲಿ ಭಗವಂತನ ಪೂಜೆ ನಡೆಯುತ್ತೆ. ಪೂಜೆಗಾಗಿ ನೈವೇದ್ಯ, ಚಂದನ ಇತ್ಯಾದಿಗಳನ್ನ ಹೆಂಗಸರು ಸಿದ್ಧ ಮಾಡ್ತಿರ್ತಾರೆ. ಆದ್ರೆ ಆ ಸಂದರ್ಭದಲ್ಲೂ ಅವ್ರ ಬಾಯಿಂದ ಭಗವತ್ ಸಂಬಂಧವಾದ ಮಾತುಕತೆ ಒಂದೂ ಅಲ್ಲದು. ಅವ್ರ ಮಾತುಕತೆಯ ಸಾರಾಂಶ ಹೀಗೆ, ಇವತ್ತು ಏನ್ ಅಡಿಗೆ ಮಾಡೋಣ, ಪೇಟೆಯಲ್ಲಿ ಇಂದು ಒಳ್ಳೆ ಕಾಯಿ ಪಲ್ಯ ಸಿಗಲೇ ಇಲ್ಲ, ನಿನ್ನೆ ಪಲ್ಯ ಮಾಡಿದ್ದೇಲ್ಲ ಬಹಳ ರುಚಿಯಾಗಿತ್ತು. ಆ ಹುಡುಗ ನಮ್ಮ ಚಿಕ್ಕಪ್ಪನ ಮಗ, ಏನ್ರಿ ನಿಮ್ಗಿನ್ನೂ ಅದೇ ಕೆಲಸ ಇದೆಯೇನೋ, ನನ್ನ ಆರೋಗ್ಯ ಕೇಳಲೇಬೇಡಿ, ನಮ್ಮ ಹರಿ ಈ ಭೂಲೋಕದಲ್ಲಿ ಇಲ್ಲ ಇತ್ಯಾದಿ. ಹಾಗೆ ನೋಡು, ದೇವರ ಮನೆಯಲ್ಲಿ ಪೂಜೆ ನಡೀತಾ ಇರುವಾಗ ಈ ಎಲ್ಲ ರಾಜ್ಯಗಳ ಮಾತು. ಆಗ ಮಾಸ್ಟರ್ ಮಾಷಿ ಹೇಳ್ತಾನೆ, ಹೌದು ಅನೇಕರು ಹೀಗೇನೆ. ನೀವು ಹೇಳೋ ಹಾಗೆ ಯಾರಲ್ಲಿ ಭಗವಂತನ ಅನುರಾಗ ಅಧಿಕವಾಗಿರುತ್ತದೆಯೋ ಆತ ಈ ವಿಧವಾದ ಪೂಜೆ ಪುರಸ್ಕಾರದಿಂದ ಹೆಚ್ಚು ದಿನ ಮುಂದುವರಿಸಲಾಗುತ್ತದೆಯೇ, ಅಂದ್ರೆ ನಾವು ಊಟಾಟಿಕೆ ಪೂಜೆಯನ್ನ ಹೆಚ್ಚು ದಿನ ಮಾಡ್ಕೊಂಡಿರಬೇಕಾಗುತ್ತೆಯೇ, ಪ್ರಾಮಾಣಿಕವಾದ ಪೂಜೆ ಮಾಡ್ತಾನೆ, ಭಗವಂತನಿಗೆ ಸಂಬಂಧಪಟ್ಟಂತಹ ವಿಚಾರಗಳನ್ನು ಮಾತ್ರವೇ ಗಮನದಲ್ಲಿಟ್ಕೊಂಡು ಪೂಜೆ ಮಾಡ್ತಾನೆ ಅಂತ ಅನ್ನೋದು ಹೇಳ್ತಾನೆ ಮಾಸ್ಟರ್ ಮಾಷಿ. ಈಗ ಪರಮಹಂಸರು ಮಾಸ್ಟರೊಡನೆ ಏಕಾಂತದಲ್ಲಿ ಮಾತುಕತೆ ಆಡ್ತಾ ಇದ್ದಾರೆ. ಮಾಸ್ಟರ್ ಈಗ ಒಂದು ಪ್ರಶ್ನೆ ಕೇಳ್ತಾ ಇದ್ದಾರೆ, ಒಳ್ಳೆಯದು, ಭಗವಂತನೇ ಎಲ್ಲವೂ ಆಗಿರೋದಾದ್ರೆ ಜನರಲ್ಲಿ ವಿವಿಧ ಭಾವನೆಗಳು ಉಂಟಾಗೋದಕ್ಕೆ ಕಾರಣ ಏನು ಅಂತ ಒಂದು ಪ್ರಶ್ನೆ ಹಾಕ್ಬಿಟ್ಟಾರೆ. ಈ ಪ್ರಶ್ನೆ ನಮ್ಮಲ್ಲೂ ಇಲ್ಲ ಅಂತೇನಲ್ಲ, ದೇವರೇ ಎಲ್ಲವೂ ಆಗಿದ್ದಾನೆ ಅಂತ ಹೇಳ್ತಕ್ಕಂತಹ ಮಾತನ್ನ ಉಪನಿಷತ್ತುಗಳು, ಬ್ರಹ್ಮಸೂತ್ರ ಎಲ್ಲವೂ ಹೇಳಿವೆ. ಆದ್ರೆ ಒಬ್ಬೊಬ್ಬ ಮನುಷ್ಯ ಒಂದೊಂದು ರೀತಿಯಲ್ಲಿ ಇರ್ತಾನೆಲ್ಲ, ಒಬ್ಬೊಬ್ಬರ ಭಾವನೆ ಒಂದೊಂದು ರೀತಿಯಲ್ಲಿ ಇರ್ತಾನೆ. ಯಾತಕ್ಕೆ ಒಬ್ಬನೇ ಭಗವಂತ ಸೃಷ್ಟಿ ಮಾಡಿರ್ತಕ್ಕಂತಹ ಈ ಸೃಷ್ಟಿಯಲ್ಲಿ ವೈಚಿತ್ರ್ಯ ಯಾತಕ್ಕೆ, ವಿಭಿನ್ನತೆ ಯಾತಕ್ಕೆ? ಶ್ರೀರಾಮಕೃಷ್ಣ ಕೇಳ್ತಾರೆ, ಭಗವಂತ ವಿಭೂರೂಪದಿಂದ ನಿಸ್ಸಂದೇಹವಾಗಿಯೂ ಸರ್ವಭೂತಗಳಲ್ಲಿಯೂ ಇದ್ದಾನೆ. ಆದರೆ ಶಕ್ತಿ ವಿಶೇಷತೆಯಿಂದ ಕೆಲವೆಡೆ ವಿದ್ಯಾಶಕ್ತಿ ರೂಪದಲ್ಲಿ, ಇನ್ನು ಕೆಲವೆಡೆ ಅವಿದ್ಯಾಶಕ್ತಿ ರೂಪದಲ್ಲಿ, ಕೆಲವೆಡೆ ಹೆಚ್ಚು ಶಕ್ತಿಯಿಂದ, ಇನ್ನು ಕೆಲವೆಡೆ ಕಡಿಮೆ ಶಕ್ತಿಯಿಂದ ವ್ಯಕ್ತವಾಗಿದ್ದಾನೆ. ಕಾಣೋದಿಲ್ವೇ ಮನುಷ್ಯರಲ್ಲಿ ಮೋಸಗಾರರು, ದಗಾಕೋರರು, ಅಲ್ಲದೆ ಹುಲಿಯಂತ ಕ್ರೂರಿಗಳು ಇರೋದನ್ನ ನಾನು ಅವರನ್ನು ಕರಿತೇನೆ ಮೋಸಗಾರ ಭಗವಂತ, ವ್ಯಾಘ್ರ ಭಗವಂತ ಅಂತ. ಆಗ ಮಾಸ್ಟರ್ ಮಾಷಿ ಹೇಳ್ತಾರಂತ ಹೇಳ್ತಾನೆ, ನಾವು ಅವರಿಗೆ ಜೋರಿದ್ರೆ ನಮಸ್ಕಾರ ಹಾಕಿಬಿಡ್ಬೇಕು. ವ್ಯಾಘ್ರ ಭಗವಂತನನ್ನ ಸಮೀಪಿಸಿ ಆತನನ್ನ ಏನಾದ್ರು ಒಪ್ಪಿಕೊಂಡ್ರೆ ಆತ ನಮ್ಮನ್ನು ನುಂಗಿ ಬಿಡಬಹುದು. ಅದಕ್ಕೆ
ಅದಕ್ಕೆ ಶ್ರೀರಾಮಕೃಷ್ಣ ಹೇಳ್ತಾರೆ, ಭಗವಂತ ಭಗವಂತನ ಶಕ್ತಿ, ಬ್ರಹ್ಮ ಬ್ರಹ್ಮನ ಶಕ್ತಿ ಬಿಟ್ಟರೆ ಬೇರೆ ಏನೂ ಇಲ್ಲ. ನಾರದ ಶ್ರೀರಾಮಚಂದ್ರನನ್ನ ಸ್ತೋತ್ರ ಮಾಡ್ತಾ ಮಾಡ್ತಾ ಹೇಳಿದ, ಹೇ ರಾಮ, ನೀನೇ ಶಿವ, ಸೀತೆಯೇ ಭಗವತಿ, ನೀನೇ ಬ್ರಹ್ಮ, ಸೀತೆಯೇ ಬ್ರಹ್ಮಾಣಿ, ನೀನೇ ಇಂದ್ರ, ಸೀತೆಯೇ ಇಂದ್ರಾಣಿ, ನೀನೇ ನಾರಾಯಣ, ಸೀತೆಯೇ ಲಕ್ಷ್ಮಿ. ಪುರುಷ ವಾಚಕವಾದದ್ದೆಲ್ಲ ನೀನೆ, ಸ್ತ್ರೀ ವಾಚಕವಾದದ್ದೆಲ್ಲ ಸೀತೆಯೇ ಅಂತ. ಆಗ ಮಾಸು ಹೇಳ್ತಾನೆ, ಚಿನ್ಮಯ ರೂಪ ಚಿನ್ಮಯ ರೂಪ ಅಂತ ಹೇಳ್ತಾರಲ್ಲ, ಅದು ಯಾವ್ದು ಹಾಗಿರುತ್ತೆ? ಶ್ರೀರಾಮಕೃಷ್ಣ ಸ್ವಲ್ಪ ಹೊತ್ತು ಆಲೋಚಿಸಿ ಮೆಲ್ಲ ಮೆಲ್ಲಗೆ ಹೇಳ್ತಾ ಇದ್ದಾರೆ, ಅದು ಯಾವ್ದು ಹಾಗೆ ಅಂತೀಯ? ಅದು ನೀರಿನ ಹಾಗೆ. ಸಾಧನೆ ಮಾಡಿದ್ರೆ ಇದೆಲ್ಲ ಅರ್ಥ ಆಗುತ್ತೆ ಅಂತ ನೋಡಿದ್ರ, ಇಲ್ಲಿ ಬರುತ್ತೆ, ಬಾಕಿ ಉಳಿದವುಗಳೆಲ್ಲ ಅರ್ಥ ಆಗುತ್ತದೆ ನಮಗೆ. ಇದು ಶ್ರೀರಾಮಕೃಷ್ಣ ಹೇಳ್ಕೊಡೋದಕ್ಕೂ ಕಷ್ಟ. ಜ್ಞಾನವೇ ಇರುತ್ತೆ, ಕಾಣುವಂತಾದ್ರು, ಕೇಳುವಂತಾದ್ರು, ವ್ಯಕ್ತವಾದಂತ ಅವ್ಯಕ್ತವಾದ ಎಲ್ಲವೂ ಕೂಡ ಚಿನ್ಮಯ ಜ್ಞಾನಮಯ. ಅಂದ್ರೆ ಹೇಗಿರುತ್ತದು? ಚಿನ್ಮಯ ಅಂದ್ರೆ ಜ್ಞಾನಮಯ. ಜ್ಞಾನಮಯ ಅಂತಂದ್ರೆ ಏನು? ಅದಕ್ಕೋಸ್ಕರ ಅವನು ಕೇಳಿದ ಆ ಪ್ರಶ್ನೆ. ಶ್ರೀರಾಮಕೃಷ್ಣನೀಗ ಉತ್ತರ ಹೇಗೆ ಹೇಳೋದು ಅಂತನ್ನುವ ಒಂದು ಸಮಸ್ಯೆ ಬಂದ್ಬಿಡ್ತು. ಯಾಕೆಂತಂದ್ರೆ ಮಾತಿನಿಂದ ತಿಳಿಸಿಕೊಡುವಂತಹ ವಿಷಯ ಅಲ್ಲ ಇದು. ಅದಕ್ಕೋಸ್ಕರ ಮಾಸ್ಟರ್ ಬರೀತಾನೆ, ಶ್ರೀರಾಮಕೃಷ್ಣ ಸ್ವಲ್ಪ ಹೊತ್ತು ಆಲೋಚಿಸಿ ಮೆಲ್ಲ ಮೆಲ್ಲಗೆ ಹೇಳ್ತಾ ಇದ್ದಾರೆ, ಅದು ಯಾವ್ದು ಹಾಗೆ ಅಂತೀಯ? ಅದು ನೀರಿನ ಹಾಗೆ. ಸಾಧನೆ ಮಾಡಿದ್ರೆ ಇವೆಲ್ಲ ಅರ್ಥವಾಗುತ್ತೆ ಅಂತ. ಇದು ಬಹಳ ಮುಖ್ಯವಾದಂತ ಅಂಶ. ಯಾವುದು ಒಂದು ಅಂಶ? ನೀರಿನಾಗಿರುತ್ತೆ ಅಂತ ಹೇಳಿದ್ರೆ ಹೇಗೆ ಅರ್ಥ ಮಾಡ್ಕೊಳ್ಳೋದು? ಇದು ಹೇಗಿರುತ್ತೆ ಅಂತಂದ್ರೆ, ನಾನಿಲ್ಲಿ ಹಲವಾರು ಸತಿ ಹೇಳಿದ್ದೆ, ಭಾನುವಾರ ವಿಭಾಗ ಆದ್ರಿಂದ ಹೊಸಬರು ಬಹಳ ಜನ ಬಂದಿರ್ತಾರೆ. ಆ ಕಥೆ ಹೇಳ್ತೇನೆ. ಒಬ್ಬ ಕುರುಡ ಹಾಲಿನ ವಿಚಾರ ಕೇಳಿದ. ಹಾಲು ಅಂದ್ರೆ ಏನು ಅಂತ ಕೇಳಿದ. ಹಾಲು ಅಂದ್ರೆ ಬೆಳ್ಳಿಗಿರುತ್ತಲ್ಲ ಅದು. ಬೆಳ್ಳಿಗೆ ಅಂದ್ರೆ ಏನದು? ಅದಕ್ಕೆ ಈಗ ಉತ್ತರ ಕೊಡ್ಬೇಕಾಯ್ತು. ಅದಕ್ಕೆ ಉತ್ತರ ಕೊಡುವವನು ಹೇಳ್ದ, ಕೊಕ್ಕರೆ ಇಲ್ವಾ, ಕೊಕ್ಕರೆ, ಅದ್ರಾಗಿ ಬೆಳ್ಳಿಗೆ. ಕೊಕ್ಕರೆ ಅಂದ್ರೆ ಏನು? ಕುರುಡನಿಗೆ ತಿಳಿಸಿಕೊಡೋದು ಬಹಳ ಕಷ್ಟ. ಕಣ್ಣಿರುವವನು ಅದನ್ನೆಲ್ಲ ಕಂಡಿರ್ತಾನೆ, ಸುಲಭವಾಗಿ ಹೇಳ್ಕೊಂಡು ಹೋಗ್ತಾನೆ. ಕೊಕ್ಕರೆ ಅಂದ್ರೆ ಏನು? ಆಗ ಆ ಉತ್ತರ ಹೇಳುವವನು ತನ್ನ ಕೈಯನ್ನ ಕೊಕ್ಕರೆಯ ಕತ್ತಿನಂತೆ ಮಾಡಿ ಹಸ್ತವನ್ನ ಕೊಕ್ಕಿನಂತೆ ಬಾಗಿಸಿ ಆ ಕುರುಡನ ಕೈಯನ್ನ ತನ್ನ ಕೈಗೆ ಮುಟ್ಟಿಸಿ ಅದನ್ನು ತೋರಿಸ್ತಾನೆ. ನೋಡಿಯಾ, ಕೊಕ್ಕರೆ ಅಂದ್ರೆ ಹೀಗಿರುತ್ತೆ. ಆ ಕುರುಡನಿಗೆ ಬಹಳ ಆನಂದ ಆಗೋಯ್ತು. ಈಗ ಹಾಲು ಅಂದ್ರೆ ಏನು ಅಂತ ಗೊತ್ತಾಗ್ತದೆ. ಅವನು ಇನ್ನೊಬ್ಬ ಕುರುಡ ಅಂತ ಹೇಳಿದ, ಹಾಲು ಅಂದ್ರೆ ಹೇಗಿರುತ್ತೆ ಗೊತ್ತೇನೋ, ಹೀಗೆ. ಸಚ್ಚಿದಾನಂದನ ಕುರಿತಾಗಿ ವಿವರಿಸುತ್ತ ಹೊರಟಾಗ ಶ್ರೀರಾಮಕೃಷ್ಣ ಕಣ್ಣಿರುವವರು, ಮಾಸೇನಂತ ನಾವು ಕುರುಡರು. ಅವ್ರು ಹೇಳುದಿಲ್ಲ ನೀರಿನ ಹಾಗೆ ಅಂತ. ಇನ್ನು ನಾವು ಹೇಳ್ಬೋದು ಸಚ್ಚಿದಾನಂದ ಅಂದ್ರೆ ಏನು ಅಂತ ಹೇಳಿದ್ರೆ, ಒಂದು ಲೋಟ ನೀರು ಕುಡಿದ್ಬಿಟ್ಟು ನೋಡಿ ಹೀಗೆ ಅಂತ. ಅವನು ಬಿಸಿನೀರಾಗೂ ಇರ್ತಲ್ಲ, ನಾವೇ ಆಮೇಲೆ ವ್ಯಾಖ್ಯಾನ ನಾವೇ ಕೊಟ್ಟಿರ್ತೇವೆ. ಬಿಸಿ ಮಾಡಿದ್ರೆ ಬಿಸಿಯಾಗಿರ್ತಾನೆ, ಫ್ರಿಡ್ಜಲ್ಲಿಟ್ಟು ತಣ್ಣಗಿರ್ತಾನೆ. ಸಚ್ಚಿದಾನಂದ ಅಂತಂದ್ರೆ ನೀರು ಕೊಡೋ ನೀರು. ಅದಕ್ಕೋಸ್ಕರ ಶ್ರೀರಾಮಕೃಷ್ಣ ಸ್ವಲ್ಪ ಹೊತ್ತು ಕಾದು ಅವ್ರು ಹೇಳ್ತಾರೆ, ಸಾಧನೆ ಮಾಡಬೇಕು ಎಲ್ಲ ಅರ್ಥವಾಗುತ್ತೆ. ಶ್ರೀರಾಮಕೃಷ್ಣ ಆ ಮಾತನ್ನು ಬಹಳ ಮುಖ್ಯವಾಗಿ ಹೇಳ್ತಾರೆ, ಅದನ್ನು ಪ್ರಧಾನವಾಗಿ ಹೇಳ್ತಾರೆ, ಮತ್ತೆ ಮತ್ತೆ ಹೇಳ್ತಾರೆ. ಒಂದ್ ಕಡೆಯಿಂದ ಸಾಧನೆ ಮಾಡ್ತಾ ಇರಬೇಕು, ಶಾಸ್ತ್ರ ಓದ್ತಾ ಇರಬೇಕು. ಆಗ ಶಾಸ್ತ್ರದ ಸ್ವಲ್ಪ ಭಾಗ ಮಾತ್ರ ಅರ್ಥ ಆಗುತ್ತೆ ಈ ಸಾಧನೆಯ ಬಲದಿಂದ. ಶಾಸ್ತ್ರ ಓದಬೇಕು, ಮತ್ತೆ ಸಾಧನೆಗೆ ಇಳಿಬೇಕು. ಆಗ ಸಾಧನೆ ಇನ್ನಷ್ಟು ತೀವ್ರವಾಗುತ್ತೆ, ಇನ್ನಷ್ಟು
ಅರ್ಥಪೂರ್ಣವಾಗುತ್ತೆ. ಅರ್ಥಪೂರ್ಣವಾದಂತಹ ಸಾಧನೆ ಮಾಡ್ತಾ ಮಾಡ್ತಾ ಮತ್ತೆ ಶಾಸ್ತ್ರ ಓದಬೇಕು, ಆಗ ಶಾಸ್ತ್ರ ಇನ್ನಷ್ಟು ಹೆಚ್ಚು ಅರ್ಥವಾಗುತ್ತೆ. ಶಾಸ್ತ್ರದಲ್ಲಿ ಏನೇನು ಬರೆದಿದೆಯೋ ಅವೆಲ್ಲವೂ ಕೂಡ ನಮ್ಮ ಅನುಭವಕ್ಕೆ ಬರುವಷ್ಟರ ಮಟ್ಟಿಗೆ ನಮ್ಮ ಸಾಧನೆಯ ಇರುತ್ತೆ, ಅದು ಮುಂದುವರ್ಕೊಂಡು ಹೋಗ್ಬೇಕಾಗುತ್ತೆ. ಅದಕ್ಕೋಸ್ಕರ ಶ್ರೀರಾಮಕೃಷ್ಣ ಹೇಳ್ತಾರೆ, ಸಾಧನೆ ಮಾಡಿದ್ರೆ ಇವೆಲ್ಲ ಅರ್ಥವಾಗುತ್ತೆ, ಸುಮ್ಮನೆ ಅರ್ಥವಾಗುವಂತಹದ್ದಲ್ಲ ಅಂತ ಹೇಳಿ ಇಂದಿನ ಉಪನ್ಯಾಸವನ್ನು ಮುಗಿಸ್ತೇನೆ. ಮುಂದಿನ ಶನಿವಾರ ಮುಂದುವರಿಸ್ತೇನೆ. ಮುಂದಿನ ಭಾನುವಾರ ಕೂಡ ಇದೇ ವಚನವೇದ ಮುಂದುವರಿಯುತ್ತೆ. ಪ್ರಿಯತಾ